ನ್ಯೂಸ್. ಶ್ರೀ ಶಿರಡಿ ಸಾಯಿಬಾಬಾ ಸೇವಾ ಚಾರಿಟೇಬಲ್ ಟ್ರಸ್ಟ್ ರಾಯಚೂರು. ಓಂ ಸಾಯಿ ಧ್ಯಾನ ಮಂದಿರ. ದಿನಾಂಕ 29/7/2026 ಗುರು ಪೂರ್ಣಿಮಾ ಅಂಗವಾಗಿ ಬೆಳಿಗ್ಗೆ 6 ಗಂಟೆಯಿಂದ ವಿವಿಧ ಪೂಜಾ ಕಾರ್ಯಕ್ರಮಗಳು ನೆರವೇರಿಸಲಾಗುವುದು. ಕರ್ನಾಟಕ ಆರ್ಯವೈಶ್ಯ ಮಹಾಸಭಾ ಬೆಂಗಳೂರು, ಆರ್ಯವೈಶ್ಯ ಸಮಾಜ ರಾಯಚೂರು. ಪೀಠಾರೋಹಣಕ್ಕೆ 5 ವಸಂತಗಳು. ಕರ್ನಾಟಕ ಆರ್ಯವೈಶ್ಯ ಮಹಾಸಭೆಗೆ 118 ವರ್ಷಗಳು. ಆತ್ಮೀಯ ಆರ್ಯವೈಶ್ಯ ಬಂಧುಗಳೇ, ಆರ್ಯವೈಶ್ಯ ಸಮುದಾಯದ ಪೀಠಾಧಿಪತಿಗಳಾದ ಶ್ರೀ 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 ಸಚ್ಚಿದಾನಂದ ಸರಸ್ವತಿ ಮಹಾಸ್ವಾಮಿಗಳು ಪೀಠಾರೋಹಣ ನಂತರ ಪ್ರಥಮ ಬಾರಿಗೆ ರಾಯಚೂರು ನಗರ ಪ್ರವೇಶ ಮಾಡುತ್ತಿದ್ದು, 3 ದಿನಗಳ ಕಾರ್ಯಕ್ರಮಗಳಲ್ಲಿ ಸಮಾಜದ ಬಾಂಧವರು ಹೆಚ್ಚಿನ ಸಂಖ್ಯೆಯಲ್ಲಿ ಆಗಮಿಸಿ ಶ್ರೀಗಳ ದರ್ಶನ, ಆಶೀರ್ವಾದ ಪಡೆದುಕೊಳ್ಳಲು ವಿನಂತಿಸಿಕೊಳ್ಳುತ್ತೇವೆ. ಸೋಮವಾರದಿಂದ ಸಂಸತ್ ಅಧಿವೇಶನ. ಜನವಿರೋಧಿ ಮಸೂದೆಗಳ ವಿರೋಧ. ರಾಜ್ಯದ ಪರಿಸ್ಥಿತಿ ನೆರವಿಗೆ ಸರ್ಕಾರದ ಮೇಲೆ ಒತ್ತಡ. ಭಯೋತ್ಪಾದಕ ಸಂಸ್ಥೆಯಿಂದ ಚುನಾವಣೆ ಆಯೋಗ ಕಾರ್ಯ. ಕುಮಾರ್ ನಾಯಕ. ಜುಲೈ 25ರಿಂದ 31ರವರೆಗೆ ಇಷ್ಟಲಿಂಗ ಪೂಜೆ. ಕಾಶಿ ಜಗದ್ಗುರುಗಳಿಂದ ಪ್ರವಚನ. ಶರಣ ಭೂಪಾಲ್ ನಾಡಗೌಡ. ಕೃಷಿ ಪದವೀಧರರ ಬೇಡಿಕೆಗಳಿಗೆ ಸ್ಪಂದಿಸದ ಸರ್ಕಾರ. ರಾಜ್ಯಾದ್ಯಂತ ಹೋರಾಟ ತೀವ್ರಗೊಳಿಸಲು ನಿರ್ಧಾರ. ಶಿವಪ್ಪ. ಮಾದರ ಚೆನ್ನಯ್ಯ ಸ್ವಾಮೀಜಿ ಹುಟ್ಟುಹಬ್ಬದ ಅಂಗವಾಗಿ ವಿದ್ಯಾರ್ಥಿಗಳಿಗೆ ನೋಟ್ಬುಕ್ ವಿತರಣೆ. ಶೈಕ್ಷಣಿಕ ಬೆಳವಣಿಗೆಗೆ ನೆರವು ನೀಡುವುದು ಅಗತ್ಯ. ಡಾಕ್ಟರ್ ಶಿವರಾಜ್ ಪಾಟೀಲ್. ಮತ್ತು ಕೇಂದ್ರ ಶಿಕ್ಷಣ ಸಚಿವ ಧರ್ಮೇಂದ್ರ ಪ್ರಧಾನ ರಾಜೀನಾಮೆಗೆ ಒತ್ತಾಯಿಸಿ ವಿದ್ಯಾರ್ಥಿ ಸಂಘಟನೆಗಳಿಂದ ಪ್ರತಿಭಟನೆ. ನಾಳೆಯಿಂದ ಪ್ರಾರಂಭವಾಗಲಿರುವ ಸಂಸತ್ ಅಧಿವೇಶನದಲ್ಲಿ 16 ಮಸೂದೆಗಳನ್ನು ಜಾರಿಗೆ ಕೇಂದ್ರ ಸರ್ಕಾರ ಮುಂದಾಗಿದೆ. ಜನವಿರೋಧ ಮಧ್ಯೆಯೂ ಜಾರಿಗೊಳಿಸುತ್ತಿರುವುದನ್ನು ಪ್ರಬಲವಾಗಿ ವಿರೋಧಿಸಲಾಗುತ್ತದೆ. ಜನಸ್ನೇಹಿಯಾಗಿದ್ದ ಚುನಾವಣಾ ಆಯೋಗ ಭಯೋತ್ಪಾದನೆ ಸಂಸ್ಥೆಯಾಗಿ ಮಾರ್ಪಟ್ಟಿದ್ದು, ಎಸ್ಐಆರ್ ಪ್ರಕ್ರಿಯೆ ವಿರೋಧಿಸುವುದಾಗಿ ಸಂಸದ ಜಿ. ಕುಮಾರ್ ನಾಯಕ್ ಹೇಳಿದರು. ಅವರಿಂದು ಮಾಧ್ಯಮಗೋಷ್ಠಿ ಉದ್ದೇಶಿಸಿ ಮಾತನಾಡಿ, ವಿದೇಶಿ ನೆರವು ಮಸೂದೆ, ವಿಕಾಸ ಭಾರತದ ಭಾಗವಾಗಿ ಉನ್ನತ ಶಿಕ್ಷಣದ ಪುನರ್ರಚನೆ ಮಸೂದೆ, ಯುಜಿಸಿಯನ್ನು ರದ್ದುಗೊಳಿಸಿ ಕೇಂದ್ರ ಸರ್ಕಾರವೇ ಸ್ವಾಯತ್ತತೆಯನ್ನು ಅಸ್ಥಿರಗೊಳಿಸಲು ಹೊರಟಿರುವುದನ್ನು ವಿರೋಧಿಸಲು ನಿರ್ಧರಿಸಲಾಗಿದೆ ಎಂದರು. ವಂದೇ ಮಾತರಂ ಗೀತೆಗೆ ರಾಷ್ಟ್ರಗೀತೆಗೆ ಮಾನ್ಯತೆ, ಜನನ ಮರಣ ತಿದ್ದುಪಡಿ ಕಾಯ್ದೆ ಸೇರಿದಂತೆ ಅನೇಕ ಮಸೂದೆಗಳು ಮಂಡನೆಯಾಗುವ ಸಾಧ್ಯತೆಗಳಿವೆ ಎಂದರು. ಪ್ರತಿಪಕ್ಷಗಳನ್ನು ಹೆದರಿಸುವ ಕೆಲಸ ಮಾಡುತ್ತಿರುವ ಕೇಂದ್ರ ಸರ್ಕಾರ ಅನೇಕ ಜನವಿರೋಧಿಯಾಗಿರುವ ಮಸೂದೆ ಜಾರಿಗೆ ಮುಂದಾಗಿದೆ. ಪೌರತ್ವ ನಿರ್ಧರಿಸಲು ಹೊರಟಿರುವ ಸರ್ಕಾರ ವಿಶೇಷ ಮತದಾರರ ಪಟ್ಟಿ ಪರಿಷ್ಕರಣೆ ಹೆಸರಿನಲ್ಲಿ ಅರ್ಹರು ಮತದಾನ ಹಕ್ಕು ಕಳೆದುಕೊಳ್ಳುವ ಭೀತಿಯನ್ನು ಸೃಷ್ಟಿಸಿದೆ. ಚುನಾವಣಾ ಆಯೋಗ ಅಮೋಘ ಇತಿಹಾಸವಿದ್ದು, ಇಂದು ಚುನಾವಣಾ ಆಯೋಗ ಭಯ, ಆತಂಕ ಸೃಷ್ಟಿ ಮಾಡುತ್ತಿದೆ ಎಂದು ಹೇಳಿದರು. 2022ರ ಮತದಾರರ ಪಟ್ಟಿಯನ್ನು ಪರಿಗಣಿಸಲು ಹೊರಟಿರುವುದು ಅವೈಜ್ಞಾನಿಕ ಕ್ರಮವಾಗಿದೆ. ಕಾಲಮಿತಿ ಇಲ್ಲದೆ ಪರಿಷ್ಕರಣೆಗೆ ಅವಕಾಶ ನೀಡಬೇಕಿತ್ತು. ಶಿಕ್ಷಣಕ್ಕೆ ಸಂಬಂಧಿಸಿದಂತೆ ನೀಟ್ ಪರೀಕ್ಷೆ ಪ್ರಶ್ನೆ ಪತ್ರಿಕೆ ಲೋಪ, ಚಂದ ಚೋರಿ, ಇಂಧನದಲ್ಲಿ ಏಥನಾಲ್ ಬಳಕೆ ಮಾಡಲು ಹೊರಟಿದೆ. ಯಾವುದೇ ವೈಜ್ಞಾನಿಕ ಅಧ್ಯಯನವಿಲ್ಲದೆ ನಿರ್ಧಾರ ಕೈಗೊಂಡಿರುವುದಕ್ಕೆ ವಿರೋಧವಿದೆ ಎಂದರು. ರಾಜ್ಯದಲ್ಲಿ ಗಂಭೀರ ಬರ ಆವರಿಸಿದ್ದು, ಕೇಂದ್ರ ಅಧ್ಯಯನ ತಂಡ ರವಾನಿಸಲು ಮುಖ್ಯಮಂತ್ರಿಗಳು, ಕಂದಾಯ ಸಚಿವರು ಈಗಾಗಲೇ ಕೇಂದ್ರಕ್ಕೆ ಪತ್ರ ಬರೆದಿದ್ದಾರೆ. ಕೂಡಲೇ ಕೇಂದ್ರ ಅಧ್ಯಯನ ತಂಡ ಕಳುಹಿಸಿ ಬರ ಪರಿಹಾರಕ್ಕೆ ಸಂಸತ್ನಲ್ಲಿ ಗಮನ ಸೆಳೆಯುವುದಾಗಿ ಹೇಳಿದರು. 16ನೇ ಹಣಕಾಸು ಆಯೋಗದಲ್ಲಿಯಾದರೂ ಏಮ್ಸ್ಗೆ ಅಗತ್ಯವಿರುವ ಅನುದಾನ ಕಾಯ್ದಿರಿಸಿ ಏಮ್ಸ್ ಘೋಷಣೆ ಮಾಡುವುದು, ರೈಲು ನಿಲ್ದಾಣಗಳ ಅಭಿವೃದ್ಧಿಗೆ ವೇಗ ಹೆಚ್ಚಿಸಿ ರೈಲ್ವೆ ಯೋಜನೆಗಳ ಬಾಕಿ ಕಾಮಗಾರಿಯನ್ನು ಪೂರ್ಣಗೊಳಿಸಲು ಸರ್ಕಾರದ ಗಮನ ಸೆಳೆಯುವುದಾಗಿ ಹೇಳಿದರು. ಕಾಂಗ್ರೆಸ್ ಪಕ್ಷ ಪ್ರತಿಪಕ್ಷವಾಗಿ ಸರ್ಕಾರ ಜನವಿರೋಧಿ ನೀತಿಗಳನ್ನು ಬಲವಾಗಿ ವಿರೋಧಿಸಲಿದೆ. ಸಂಸತ್ನಲ್ಲಿ ವಿರೋಧಿಸಲಾಗಿರುವ ಅನೇಕ ಮಸೂದೆಗಳನ್ನು ಮರು ಅನುಮೋದನೆ ಪ್ರಸ್ತಾಪಿಸುವ ಸಾಧ್ಯತೆಗಳಿವೆ. ಪಕ್ಷ ಸಮರ್ಥವಾಗಿ ಪ್ರತಿರೋಧಿಸಲಿದೆ ಎಂದರು. ಪ್ರತಿ ಅಧಿವೇಶನದಲ್ಲೂ ಏನಾದರೂ ಒಂದು ವಿಶೇಷವಾದಂತಹ ಒಂದು ಸಂದರ್ಭ ಇರೋದನ್ನ ನಾವು ಗಮನಿಸ್ತಾ ಇದ್ದೀವಿ. ಅದೇ ರೀತಿ ಈ ಸಲಿನೂ ಕೂಡ ಅಧಿವೇಶನ ಅತ್ಯಂತ ಕುತೂಹಲಕಾರಿಯಾಗಿ ಮತ್ತೆ ಸಾಕಷ್ಟು ಚರ್ಚೆಗಳು ಜೋರಾಗಿ ನಡೀತದೆ, ಬಿಸಿ ಬಿಸಿ ಇರ್ತದೆ ಅಂತ ಹೇಳಿ ನಾನು ತಿಳ್ಕೊಂಡಿದ್ದೇನೆ. ಹಲವಾರು ಕಾನೂನುಗಳನ್ನ ಪಾಸ್ ಮಾಡಲಿಕ್ಕೆ ಸರ್ಕಾರವು ಕೂಡ ಪ್ರಯತ್ನ ಮಾಡ್ತಿದೆ. ಅವುಗಳ ಲಿಸ್ಟ್ ಕೂಡ ಇನ್ನೂ ಪೂರ್ಣವಾಗಿ ಅದು ಗೊತ್ತಾಗಿಲ್ಲ. ಆದರೂ ಕೂಡ ನಾವು ಒಂದು ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೀವಿ. ಎಕ್ಸ್ಪೆಕ್ಟೆಡ್ ಕ್ವಶನ್ಸ್ ಇರೋ ಥರ ನಾವು ಪ್ರಿಪೇರಿಂಗ್ ಫಾರ್ ದ್ಯಾಟ್.
ಮುಖ್ಯವಾದಂಥ ಒಂದು ವಿಷಯಗಳನ್ನ ನಾವು ಒಂದೊಂದಾಗಿ ಪ್ರಸ್ತಾಪ ಮಾಡೋಣ. ಅದಕ್ಕೆ ಮುಂಚಿತವಾಗಿ ಈ ಲೋಕಸಭೆಯಲ್ಲಿ ಯಾವ್ಯಾವುದು ಬಿಲ್ಗಳು ನಮಗೆ ಬರ್ಬೋದು ಅನ್ನೋದರ ವಿಷಯವನ್ನು ನಾವು ನಿಮ್ಮ ಜೊತೆ ಹೇಳಲಿಕ್ಕೆ ಬಯಸ್ತಾ ಇದ್ದೀನಿ. ಒಂದು ಫಾರಿನ್ ಕಾಂಟ್ರಿಬ್ಯೂಷನ್ ಅಮೆಂಡ್ಮೆಂಟ್ ಬಿಲ್ ಅಂತ ಹೇಳಿದೆ, ನಮಗೆ ಗೊತ್ತಿರುವಂಥದ್ದು. ಈ ಹಿಂದೆ ಅದನ್ನು ಮಂಡನೆ ಮಾಡಿದ್ರು, ಲೋಕಸಭೆಯಲ್ಲಿ ಮಂಡನೆ ಮಾಡಿದ್ರು. FCRA ಅಂತ ಕರೀತಾ ಇದ್ದೀವಿ. ಅದು ಅಂದರೆ ವಿದೇಶಗಳಿಂದ ನಮಗೆ ಅನುದಾನವನ್ನು, ನಮ್ಮ ಸಂಘ ಸಂಸ್ಥೆಗಳಿಗೆ ಕೊಡುವಂಥ ಅನುದಾನವನ್ನು, ಅದರ ಬಗ್ಗೆ ಇರುವಂಥ ಕಾನೂನನ್ನ ಅಮೆಂಡ್ಮೆಂಟ್ ಮಾಡ್ತಾ ಇದ್ದಾರೆ. ಇದನ್ನ ಲಾಸ್ಟ್ ಟೈಮ್ ಅವರು ಮಾಡಲಿಕ್ಕೆ ಪ್ರಯತ್ನ ಮಾಡಿದ್ರು, ಬಟ್ ಅದಾದ ನಂತರ ಅವರು ಮುಂದೆ ತಗೊಂಡು ಹೋಗಲಿಲ್ಲ. ಅದು ಕಾರಣಾಂತರಗಳು ನಮಗೆ ಸಾರ್ವಜನಿಕರು ಗೊತ್ತಿರುವಂಥದ್ದೇ. ಅದರಲ್ಲಿ ಬರುವಂಥ ಹಲವಾರು ಅಂಶಗಳಿಗೆ ವಿರೋಧ ಪಕ್ಷಗಳು ತೀವ್ರವಾದಂಥ ಒಂದು ಆಕ್ಷೇಪಣೆಯನ್ನು ವ್ಯಕ್ತಪಡಿಸಿದ್ರು. ಬರೀ ಪಕ್ಷಗಳು ಮಾತ್ರ ಅಲ್ಲ, ಇಡೀ ರಾಷ್ಟ್ರಾದ್ಯಂತ ಹಲವಾರು ಸಂಘ ಸಂಸ್ಥೆಗಳು, ಅದರಲ್ಲಿಯೂ ಅಲ್ಪಸಂಖ್ಯಾತ ಶಿಕ್ಷಣ ಸಂಸ್ಥೆಗಳು, ಹಲವಾರು ಸಂಸ್ಥೆಗಳು ಇದಕ್ಕೆ ತಮ್ಮದೇ ಆದಂಥ ಒಂದು ಆತಂಕವನ್ನು ವ್ಯಕ್ತಪಡಿಸೋದ್ರಿಂದ ಅವರು ಬಹುಶಃ ಲಾಸ್ಟ್ ಇದರೊಳಗೆ ಎಲೆಕ್ಷನ್ ಕೂಡ ಬರ್ತಾ ಇತ್ತು ಕೇರಳದಲ್ಲಿ, ಅವರು ಅದನ್ನು ಮತ್ತೆ ತೆಗೆದುಕೊಂಡು ಹೋಗ್ಲಿಕ್ಕೆ ಆಗಿರಲಿಲ್ಲ. ಈ ಬಾರಿ ಕೂಡ ಅವ್ರು ಪ್ರಯತ್ನ ಮಾಡ್ಬೋದು ಅಂತ ನಮ್ಗೆ ಅನಿಸ್ತಾ ಇದೆ. ಆದರೆ ಅದಕ್ಕಿರುವಂಥ ಆತಂಕಗಳೇನು ನಿವಾರಣೆ ಆಗಿಲ್ಲ. ಅದು ತದ್ರೂಪಾಗಿಯೇ ಅವರು ಮಂಡನೆ ಮಾಡಿ ತೆಗೆದುಕೊಂಡು ಹೋಗ್ತಾ ಇರೋದ್ರಿಂದ ಕಾಂಗ್ರೆಸ್ ಪಕ್ಷ ಇದನ್ನ ಖಡಾಖಂಡಿತವಾಗಿ ವಿರೋಧಿಸಿದೆ ಅಂತೇಳಿ ಈ ಸಂದರ್ಭದಲ್ಲಿ ತಮ್ಮ ಜೊತೆ ಹಂಚಿಕೊಳ್ಳಿಕ್ಕೆ ಬಯಸ್ತಾ ಇದ್ದೀನಿ. ಇದಲ್ಲದೆ ವಿಕಸಿತ ಭಾರತ್ ಶಿಕ್ಷಾ ಅಧಿಷ್ಠಾನ್ ಬಿಲ್ 2025 ಅಂತ ಹೇಳಿ ಇರೋದು ನಿಮ್ಗೆ ಗೊತ್ತಿದೆ. ಅದನ್ನು JPC ಕಳಿಸಿದೆ. ಅದರಿಂದ ಹೈಯರ್ ಎಜುಕೇಷನ್ನ ಯಾವ ರೀತಿ ನಾವು ಸಿಗೋದಿಲ್ಲ ನಮಗೆ, ಅದನ್ನು ಡಿಜಿಟಲೈಸ್ ಮಾಡ್ಕೊಂಡಿಲ್ಲ. ಅದು ಮಾಡ್ಕೊಳ್ಳೋ ಸಂದರ್ಭದಲ್ಲಿ ಇದು ಕಂಪ್ಯೂಟರೈಸ್ ಮಾಡುವಾಗ ಬೇಕಾದಷ್ಟು ಮಿಸ್ಟೇಕ್ಗಳಾಗಿರ್ತವೆ. ನಮಗೂ ಅದಕ್ಕೆ ಸಂಬಂಧವೇ ಇಲ್ಲ. ಅಂತ ತಪ್ಪುಗಳು ಎಲೆಕ್ಷನ್ ಕಮಿಷನ್ ಆಗಿರೋದ್ರಿಂದ ಇಷ್ಟೆಲ್ಲ ಆದ್ಮೇಲೆ ಎಲೆಕ್ಷನ್ ಕಮಿಷನ್ ಇರುವಂತ ವಾಸ್ತವ ಪರಿಸ್ಥಿತಿ, ವಾಸ್ತವ ಸಿದ್ಧತೆಗಳನ್ನ ನೋಡಿಕೊಂಡು ಅವ್ರೇನ್ ಮಾಡ್ಬೇಕಾಗಿತ್ತು, ಇದಕ್ಕೆ ಈ ರೀತಿಯ ಕಾಲಮಿತಿ ಅಂತ ಇಡಬಾರದು. ನಾವು ನಿಮ್ಮ ಮನೆ ಹತ್ರ ಬರ್ತೀವಿ, ನಿಮ್ಮ ವಿಷಯ ಏನು ಅಂತ ಸರಿಯಾಗಿ ತಿಳ್ಕೊಳ್ತಿದ್ದೀವಿ, ಅದನ್ನ ನಾವು ಸ್ಪಷ್ಟ ಮಾಡಿ ನಮ್ಮ ಎಲೆಕ್ಟ್ರಲ್ ರೋಲ್ ಅಲ್ಲಿ ಹಾಕೊಂತೀವಿ ಅಂತ ಹೇಳ್ಬೇಕಾಗಿತ್ತು. ಅದು ಬಿಟ್ಟು ನಮಗೊಂದು ಡೇಟ್ ಕೊಟ್ಬಿಟ್ಟು ಈ ಡೇಟಲ್ಲಿ ನೀವು ಹಾಕ್ತೇ ಹೋದ್ರೆ ನೀವು ಭಾರತೀಯ ನಾಗರಿಕರಲ್ಲ ಅನ್ನೋ ಮಟ್ಟಕ್ಕೆ ಜನಕ್ಕೆ ಭಯ ಹುಟ್ಟಿಸಿದ್ರೆ ಭಯೋತ್ಪಾದಕ ಸಂಸ್ಥೆ ಅಂತ ಕರಿಬೇಕೆ ಹೊರತು ಇನ್ನೇನು ಪದಗಳನ್ನ ದೋಷ ಬೆಳಗ್ಗೆ ಯೋಚನೆ ಮಾಡ್ತೀವಿ ಏನಂತ ಹೇಳ್ಬೇಕು ಅವ್ರಿಗೆ. ಗೊಂದಲವನ್ನ ಅಲ್ಲ ಯಾರಂದ್ರೆ ಸರ್ ಭಯೋತ್ಪಾದಕ ಸಂಸ್ಥೆ ECI ಇಲ್ಲ ಬಿಜೆಪಿ ಗೌರ್ಮೆಂಟ್ ಎಲೆಕ್ಷನ್ ಕಮಿಷನ್ ಎಲೆಕ್ಷನ್ ಕಮಿಷನ್ ಸರಿಯಾಗಿ ಸಿದ್ಧತೆ ಮಾಡ್ಕೊಳ್ತೇನೆ, ಅರ್ಧಂಬರ್ಧ ಮಾಡ್ತಿರೋದ್ರಿಂದ ಮತ್ತು ಒಂದು ಕಾಲಮಿತಿಯನ್ನು ಇಟ್ಟಿರೋದ್ರಿಂದ ಎಲ್ಲರಿಗೂ ಗೊಂದಲ ಆಗ್ತಾ ಇದೆ, ಎಲ್ಲರಿಗೂ ಆತಂಕ ಆಗ್ತಾ ಇದೆ. ಇಲ್ಲ ನಿಮ್ಮ ಪ್ರಶ್ನೆಯನ್ನ ನಾನು ಆಗ್ಲೇ ಆಂಟಿಸಿಪೇಟ್ ಮಾಡಿ ಅದಕ್ಕೆ ನಿಮ್ಗೆ ಟಿ ಶೇಷನ್ ಅವರು ಉದಾಹರಣೆ ಕೊಟ್ಟಿದ್ದು. ಅವ್ರ ಸಂದರ್ಭದಲ್ಲಿ ಬೇರೆ ವಿರೋಧ ಪಕ್ಷದವರು ಯಾರು ವಿರೋಧ ಮಾಡ್ತಿರಲಿಲ್ಲ, ಅವರು ಬಹಳ ಗಟ್ಟಿಯಾಗಿ ಜೋರಾಗಿ ಮಾಡ್ತಾ ಇದ್ರು. ಕೃಷ್ಣಮೂರ್ತಿ ಅವರಿದ್ರು, ಲಿಂಗಡೋ ಇದ್ರು, ಇನ್ನೇ ಬೇಕಾಷ್ಟು ಜನ ಇದ್ರು. ಆದ್ರೆ ಈಗ ಆಗಿರುವಂತದ್ದನ್ನ ನೋಡಿದಾಗ ಆ ಸಂಸ್ಥೆಯ ಒಂದು ಅರ್ಹತೆ ಏನಿದೆ, ಅವ್ರ ನಂಬಿಕಸ್ಥ ಸಂಸ್ಥೆ ಅಂತ ಹೇಳಿದ್ರೆ ಬಹಳಷ್ಟು ಜನಕ್ಕೆ ಅದ್ರ ಬಗ್ಗೆ ಸಂಶಯ ಇದೆ. ಆದ್ರಿಂದ ನಾನು ಹೇಳ್ತಾ ಇರುವಂತದ್ದು, ಇವತ್ತಿನ ದಿವಸ ಅವ್ರು ಮಾಡ್ತಾ ಇರುವಂತ ಕೆಲಸ ಯಾವ ರೀತಿ ಅಂತ ಹೇಳಿದ್ರೆ ಗೊಂದಲೋತ್ಪಾದನೆ ಮತ್ತು ಭಯೋತ್ಪಾದನೆ. ಯಾಕೆ ಈ ಪದಗಳನ್ನ ನಾನು ಬಹಳ ಕಾನ್ಶಿಯಸ್ ಆಗಿ ಹೇಳ್ತಿದ್ದೀನಿ ಅಂತ ಹೇಳಿದ್ರೆ, ಕಳೆದ ಹಲವಾರು ದಿವಸಗಳಲ್ಲಿ ನಾವು ರಾಯಚೂರಿನಲ್ಲಿ ನೋಡ್ತಾ ಇರುವಾಗ ಜನಗಳ ಮಧ್ಯದಲ್ಲಿ ನನಗೆ ಕಂಡು ಬರ್ತಾ ಇರೋದು ಗೊಂದಲ ಮತ್ತು ಭಯ. Please understand that only because I was a DC or an MP I can call somebody and tell ಎಲ್ಲಿ ಹುಡ್ಕೊಂಡ್ ಬಂದ್ರಪ್ಪ ನಮ್ಮ ಹೆಸರು ಅಂತ. ಸಾಮಾನ್ಯವಂತ ಜನಗಳಿಗೆ ಎಲ್ಲಿ ಸಾಧ್ಯತೆ ಆಗ್ತದೆ? 2002 ಎಲ್ಲಿಂದ ಹುಡ್ಕೊಂಡ್ ಬರ್ತಾ ಇದ್ದಾರೆ? ಆಮೇಲೆ ಇವ್ರ ಮಾತು ನಾವು ಏನ್ ಕೇಳಬೇಕು ಅಂತ ಹೇಳಿದ್ರೆ, ನಿಮ್ಗೆ ಎಲ್ಲಿ ಸಿಗದೋದ್ರೂ ಪರವಾಗಿಲ್ಲ, ನಿಮ್ ಡೇಟಾ ಹಾಕ್ಬಿಟ್ಟು ಸೈನ್ ಮಾಡಿ ಕೊಟ್ಬಿಡಿ, ನಾವು ಯಾವ್ದನ್ನು ಡಿಲೀಟ್ ಮಾಡಲ್ಲ. ಈ ಸಂದರ್ಭದಲ್ಲಿ ಮಾಜಿ ಪಾಲಿಕೆ ಹಿರಿಯ ಮಾಜಿ ಸದಸ್ಯ ಜಯಣ್ಣ, ಕೆ ಶಾಂತಪ್ಪ, ಜಯವಂತರಾವ್ ಪತಂಗೆ, ಜಿ ಶಿವಮೂರ್ತಿ, ತಾಯಣ್ಣ ನಾಯಕ, ಅಮರೇಗೌಡ ಹಂಚಿನಾಳ, ಸುಧೀಂದ್ರರಾವ್ ಜಾಗೀರ್ದಾರ್, ಶ್ರೀದೇವಿ ನಾಯಕ, ನರಸಿಂಹಲು ಮಾಡಗಿರಿ, ದಾನಪ್ಪ ಗೌಡ ಸೇರಿ ಅನೇಕರಿದ್ದರು. ಆಷಾಢ ಮಾಸದ ಅಂಗವಾಗಿ ನಗರದ ವೀರಶೈವ ಕಲ್ಯಾಣ ಮಂಟಪದಲ್ಲಿ ಜುಲೈ 25ರಿಂದ 31ರವರೆಗೆ ಕಾಶಿ ಜಗದ್ಗುರು ಡಾಕ್ಟರ್ ಚಂದ್ರಶೇಖರ್ ಶಿವಾಚಾರ್ಯ ಸ್ವಾಮೀಜಿಯವರ ದಿವ್ಯ ಸಾನ್ನಿಧ್ಯದಲ್ಲಿ 7 ದಿನಗಳ
ಆಧ್ಯಾತ್ಮಿಕ ಮಹೋತ್ಸವವನ್ನು ಆಯೋಜಿಸಲಾಗಿದೆ ಎಂದು ಜಿಲ್ಲಾ ವೀರಶೈವ ಲಿಂಗಾಯತ ಸಮಾಜದ ಅಧ್ಯಕ್ಷ ಶರಣ ಭೂಪಾಲ್ ನಾಡಗೌಡ ತಿಳಿಸಿದರು. ಅವರಿಂದು ಮಾಧ್ಯಮಗೋಷ್ಠಿ ಉದ್ದೇಶಿಸಿ ಮಾತನಾಡಿ 7 ದಿನಗಳವರೆಗೆ ಪ್ರತಿದಿನ ಬೆಳಿಗ್ಗೆ ಇಷ್ಟಲಿಂಗ ಮಹಾಪೂಜೆ, ಸಾಮೂಹಿಕ ಇಷ್ಟಲಿಂಗ ಪೂಜೆ, ಸಿದ್ಧಾಂತ ಶಿಖಾಮಣಿ ಆಧಾರಿತ ಆಧ್ಯಾತ್ಮಿಕ ಪ್ರವಚನ, ಆಶೀರ್ವಚನ ಸೇರಿದಂತೆ ವಿವಿಧ ಧಾರ್ಮಿಕ ಕಾರ್ಯಕ್ರಮಗಳು ನಡೆಯಲಿವೆ ಎಂದರು. ಈ ಮಹೋತ್ಸವವನ್ನು ಯಾವುದೇ ಒಂದು ಸಮುದಾಯಕ್ಕೆ ಸೀಮಿತಗೊಳಿಸದೆ ಎಲ್ಲಾ ಧರ್ಮ, ಜಾತಿ ಹಾಗೂ ವರ್ಗದ ಜನರಿಗೆ ಮುಕ್ತವಾಗಿ ಆಯೋಜಿಸಲಾಗಿದೆ. ರಾಯಚೂರು ಮಾತ್ರವಲ್ಲದೆ ವಿಜಯನಗರ, ಕೊಪ್ಪಳ, ಯಾದಗಿರಿ ಸೇರಿದಂತೆ ವಿವಿಧ ಜಿಲ್ಲೆಗಳ ಭಕ್ತರು ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಿ ಕಾರ್ಯಕ್ರಮದ ಪ್ರಯೋಜನ ಪಡೆಯಬೇಕು ಎಂದು ಮನವಿ ಮಾಡಿದರು. ಕಾರ್ಯಕ್ರಮದ ಯಶಸ್ಸಿಗೆ ಜಿಲ್ಲಾ ವೀರಶೈವ ಲಿಂಗಾಯತ ಮಹಾಸಮಾಜ, ಅಖಿಲ ಭಾರತ ವೀರಶೈವ ಮಹಾಸಭೆ, ಸಿದ್ಧಾಂತ ಶಿಖಾಮಣಿ ಆಧ್ಯಾತ್ಮಿಕ ಪ್ರವಚನ ಸಮಿತಿ ಹಾಗೂ ವಿವಿಧ ಸಂಘಟನೆಗಳು ಒಗ್ಗಟ್ಟಿನಿಂದ ಸಿದ್ಧತೆ ನಡೆಸಿವೆ. ನಗರ ಶಾಸಕ ಡಾಕ್ಟರ್ ಶಿವರಾಜ್ ಪಾಟೀಲ್ ಅವರು ಕೂಡ ಪೂರ್ವ ಸಿದ್ಧತಾ ಸಭೆಗಳಲ್ಲಿ ಪಾಲ್ಗೊಂಡು ಅಗತ್ಯ ಸಹಕಾರ ನೀಡುವುದಾಗಿ ತಿಳಿಸಿದರು. ಜುಲೈ 26ರಿಂದ 31ರವರೆಗೆ ಪ್ರತಿದಿನ ಬೆಳಿಗ್ಗೆ 7 ಗಂಟೆಗೆ ಇಷ್ಟಲಿಂಗ ಮಹಾಪೂಜೆ, ಸಾಮೂಹಿಕ ಪೂಜೆ, ಆಧ್ಯಾತ್ಮಿಕ ಪ್ರವಚನ, ಆಶೀರ್ವಚನ ಹಾಗೂ ತುಲಾಭಾರ ಕಾರ್ಯಕ್ರಮಗಳು ನಡೆಯಲಿವೆ. ಬಿಚ್ಚಾಲಿ ಮಠ, ಮಠಮಾರಿ ಸಾವಿರ ದೇವರ ಸಂಸ್ಥಾನ ಮಠ, ಗಬ್ಬೂರು ನವಮಠ, ಸೋಮವಾರಪೇಟೆ ಹಿರೇಮಠ, ಕಿಲ್ಲೆ ಬೃಹನ್ಮಠ ಮತ್ತು ಮಂಗಳವಾರಪೇಟೆ ಹಿರೇಮಠ ಸೇರಿದಂತೆ ವಿವಿಧ ಮಠಗಳ ಪೀಠಾಧಿಪತಿಗಳು ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ಳಲಿದ್ದಾರೆ. 7 ದಿನಗಳ ಕಾಲ ಭಕ್ತರಿಗೆ ಪ್ರಸಾದದ ವ್ಯವಸ್ಥೆಯನ್ನು ಕಲ್ಪಿಸಲಾಗಿದೆ ಎಂದು ಮಾಹಿತಿ ನೀಡಿದರು. ಕಾಶಿ ಜಗದ್ಗುರುಗಳ ಒಂದು ಕಾರ್ಯಕ್ರಮ ಬೆಳಗ್ಗೆ 7 ಗಂಟೆಯಿಂದ ಇಷ್ಟಲಿಂಗ ಪೂಜೆ ಇರುತ್ತೆ ಡೈಲಿ. ಸಾಯಂಕಾಲ 7 ಗಂಟೆಗೆ ಸಿದ್ಧಾಂತ ಶಿಖಾಮಣಿ ಪ್ರವಚನ ಕಾರ್ಯಕ್ರಮ ಇರುತ್ತೆ. ಡೇಟು 25/7ರಿಂದ 31/7ರವರೆಗೆ. 26/7ರಿಂದ ಬೆಳಗ್ಗೆ 7 ಗಂಟೆಗೆ ಅವತ್ತಿಂದ ಚಾಲು ಆಗುತ್ತೆ ಇಷ್ಟಲಿಂಗ ಸಾಮೂಹಿಕ ಇಷ್ಟಲಿಂಗ ಪೂಜೆ. ಮತ್ತು ಸಾಯಂಕಾಲ 7 ಗಂಟೆಯಿಂದ ಪ್ರವಚನ ಕಾರ್ಯಕ್ರಮ, ಸಿದ್ಧಾಂತ ಶಿಖಾಮಣಿ ಆಧ್ಯಾತ್ಮಿಕ ಪ್ರವಚನ, ಆಶೀರ್ವಚನ ಕಾರ್ಯಕ್ರಮ ಸಾಯಂಕಾಲ ನಡೆಯುತ್ತೆ. ಈ ಕಾರ್ಯಕ್ರಮದ ಮುಂದಾಳತ್ವವನ್ನು ನಮ್ಮ ಬಿಚ್ಚಾಲಿ ಶ್ರೀಗಳು ವಹಿಸಿಕೊಂಡಿರ್ತಾರೆ. ಅದೇ ರೀತಿ ನಮ್ಮ ನಗರದ ಜನಪ್ರಿಯ ಶಾಸಕರಾದಂಥ ಶಿವರಾಜ್ ಪಾಟೀಲರು ಅದರ ಮುಂದಾಳತ್ವವನ್ನು ವಹಿಸಿರ್ತಾರೆ. ಮತ್ತು ಇಲ್ಲಿ ನಮ್ಮ ಇದರಲ್ಲಿ ಇರುವಂಥ ಶ್ರೀಗಳು, ಕಿಲ್ಲೆ ಮಠದ ಶ್ರೀಗಳು, ಸೋಮವಾರಪೇಟೆ ಶ್ರೀಗಳು ಹಾಗೂ ಎಲ್ಲ ಶ್ರೀಗಳು ಆ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಾರೆ. ಮತ್ತು ಬೆಳಗ್ಗೆ ಇಷ್ಟಲಿಂಗ ಪೂಜೆ ಆದಮೇಲೆ ಪ್ರಸಾದದ ವ್ಯವಸ್ಥೆ ಇರ್ತದೆ ಮತ್ತು ಸಾಯಂಕಾಲ ಪ್ರವಚನ ಆದಮೇಲೂ ಪ್ರಸಾದದ ವ್ಯವಸ್ಥೆ ಇರ್ತದೆ. ಈ ಒಂದು ಕಾರ್ಯಕ್ರಮದಲ್ಲಿ ಜಿಲ್ಲಾ ವೀರಶೈವ ಲಿಂಗಾಯತ ಸಮಾಜ ಹಾಗೂ ಎಲ್ಲ ಅಂಗಸಂಸ್ಥೆಗಳು ಜೊತೆಗೂಡಿ ಇದನ್ನು ಮಾಡ್ತಾ ಇದ್ದೇವೆ. ಮತ್ತು ಈ ಕಾರ್ಯಕ್ರಮಕ್ಕೆ ಯಶಸ್ವಿ ಆಗ್ಬೇಕಂತೇಳಿ ತಮ್ಮ ಮೂಲಕ ನಾನು ಎಲ್ಲರನ್ನು ಕೇಳಿಕೊಳ್ಳೋದು, ಎಲ್ಲರೂ ಹೆಚ್ಚಿನ ಸಂಖ್ಯೆಯಲ್ಲಿ ಬಂದು ಭಾಗವಹಿಸಿ ಈ ಒಂದು ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕಾಗಿ ನಾನು ತಮ್ಮ ಮೂಲಕ ಎಲ್ಲ ಜನರಿಗೆ ಕೇಳಿಕೊಳ್ತೇನೆ. ಇದೇ ವೇಳೆ ನಗರ ಶಾಸಕ ಡಾಕ್ಟರ್ ಶಿವರಾಜ್ ಪಾಟೀಲ್ ಮಾತನಾಡಿ, ಇಂದಿನ ಯುವ ಪೀಳಿಗೆಯಲ್ಲಿ ಭಾರತೀಯ ಸಂಸ್ಕೃತಿ, ಸಾಮಾಜಿಕ ಮೌಲ್ಯಗಳು ಹಾಗೂ ಇಷ್ಟಲಿಂಗ ಪೂಜೆಯ ಮಹತ್ವದ ಕುರಿತು ಅರಿವು ಮೂಡಿಸುವ ಉದ್ದೇಶದಿಂದ ಈ ಆಧ್ಯಾತ್ಮಿಕ ಕಾರ್ಯಕ್ರಮವನ್ನು ರೂಪಿಸಲಾಗಿದೆ. ಮಾಜಿ ಸಚಿವರಾದ ಬಸವರಾಜ್ ಪಾಟೀಲ್ ಅನ್ವರಿ, ಬೋಸರಾಜು, ಎಂಎಸ್ ಪಾಟೀಲ್ ಹಾಗೂ ಮಾಜಿ ಶಾಸಕ ಎ ಪಾಪಾರೆಡ್ಡಿ ಅವರನ್ನು ಕಾರ್ಯಕ್ರಮದಲ್ಲಿ ಸನ್ಮಾನಿಸಲಾಗುವುದು ಎಂದು ತಿಳಿಸಿದರು. ಮತ್ತು ಪವಿತ್ರ ಸಿದ್ಧಾಂತ ಶಿಖಾಮಣಿ ಪ್ರವಚನ ಕಾರ್ಯಕ್ರಮ ಇದೇ ತಿಂಗಳು 25ನೇ ತಾರೀಕಿನಿಂದ ಕಾಶಿ ಜಗದ್ಗುರು ಸನ್ನಿಧಿಯವರ ನೇತೃತ್ವದಲ್ಲಿ ನಡೆಯಲಿದೆ. ಕಾರ್ಯಕ್ರಮದ ನೇತೃತ್ವ ವೀರಶೈವ ಸಮಾಜ, ವೀರಶೈವ ಮಹಾಸಭೆ ಮತ್ತು ಎಲ್ಲ ವೀರಶೈವ ಅಂಗ ಸಂಸ್ಥೆಗಳು ಮತ್ತು ವಿಶೇಷವಾಗಿ ಬಿಚ್ಚಾಲಿ ಶ್ರೀಗಳು, ಸೋಮವಾರಪೇಟೆ ಶ್ರೀಗಳು, ಕಿಲ್ಲೆ ಬೃಹನ್ಮಠದ ಶ್ರೀಗಳು ಮತ್ತು ಮಂಗಳವಾರಪೇಟೆ ಶ್ರೀಗಳ ನೇತೃತ್ವದಲ್ಲಿ ಸರ್ವ ಸಮಾಜಗಳ ಭಕ್ತರಿಗೆ ಒಂದು ಸಿದ್ಧಾಂತ ಶಿಖಾಮಣಿಯ ಪ್ರವಚನದ ಕಾರ್ಯಕ್ರಮ ಸತತ 7 ದಿನಗಳ ಕಾಲ 25ರಿಂದ 31ವರೆಗೆ ನಡೀತದೆ. ಪ್ರತಿದಿನ ಬೆಳಗ್ಗೆ 26ರಿಂದ ಇಷ್ಟಲಿಂಗ ಪೂಜೆ ಪ್ರಾರಂಭ ಆಗ್ತದೆ. ತದನಂತರ ನಾಷ್ಟದ ವ್ಯವಸ್ಥೆ ಇರ್ತದೆ. ಸಾಯಂಕಾಲ 6 ಗಂಟೆಗೆ ಸಿದ್ಧಾಂತ ಶಿಖಾಮಣಿ ಪ್ರವಚನ, ತದನಂತರ ಊಟದ ವ್ಯವಸ್ಥೆನೂ ಸಮಾಜದ ವತಿಯಿಂದ ಆಯೋಜನೆ ಮಾಡಿದೆ. ವಿನಂತಿ ಮಾಡೋದು, ಸಮಸ್ತ ಎಲ್ಲ ಸಮಾಜದ ಯುವಕರು
ಯಾವ ಯುವಕರು ನಾವು ಇವತ್ತು ಸಮಾಜದಲ್ಲಿ ಅಡ್ಡದಾರಿಗೆ ಹಿಡಿತಾ ಇದ್ದಾರೆ, ಆ ಎಲ್ಲ ಯುವಕರಿಗೆ ಇಷ್ಟಲಿಂಗದ ಬಗ್ಗೆ ಮತ್ತು ಒಂದು ಸಮಾಜದ ಕಾಳಜಿ ಬಗ್ಗೆ ಮತ್ತು ಸಂಸ್ಕೃತಿ ಬಗ್ಗೆ ಮತ್ತು ಲಿಂಗ ಪೂಜೆಯ ಮಹತ್ವ ಹೇಳಿಕೊಡುವ ಬಗ್ಗೆ ಕಾಶಿ ಜಗದ್ಗುರುಗಳು ಪ್ರತಿದಿನ ಪ್ರವಚನ ನೀಡ್ತಾರೆ. ವಿನಂತಿ ಮಾಡೋದು ನಾನು ಸಮಸ್ತ ಎಲ್ಲ ಸಮಾಜದ ಹಿರಿಯರು, ಯುವಕರು, ಹೆಣ್ಮಕ್ಕಳು ಭಾಗವಹಿಸಿ ಇದನ್ನು ಯಶಸ್ವಿಗೊಳಿಸಬೇಕು ಕೇಳಿ ಬಯಸ್ತೀನಿ. ಸನ್ಮಾನ್ಯ ಮಾಜಿ ಕೇಂದ್ರ ಮಂತ್ರಿಗಳಾದಂಥ ಬಸವರಾಜ ಪಾಟೀಲ್ ಅನ್ವರಿಯವರಿಗೂ, ಮಾಜಿ ಶಾಸಕರು ಹಿರಿಯರಾದಂಥ ಪಾಪರೆಡ್ಡಿ ಸಾಹೇಬರಿಗೂ ಮತ್ತು ನಮ್ಮ ಮಾಜಿ ಸಚಿವರು ಹಿರಿಯರಾದಂಥ MS ಪಾಟೀಲರಿಗೂ ಸನ್ಮಾನ ಕಾರ್ಯಕ್ರಮವು ಇದೇ ಸಮಯದಲ್ಲಿ ಹಮ್ಮಿಕೊಂಡಿದೆ. ಆ ಡೇಟ್ಸ್ ಯಾವತ್ತು ಅನ್ನೋದು ಮುಂದಿನ ದಿನದಲ್ಲಿ ತಮ್ಮ ತಿಳಿಸ್ತೀನಿ ಅಂತ ಬಯಸ್ತೀನಿ. ಸುದ್ದಿಗೋಷ್ಠಿಯಲ್ಲಿ ಕಿಲ್ಲೆ ಬೃಹನ್ಮಠದ ಶ್ರೀ ಶಾಂತಮಲ್ಲ ಶಿವಾಚಾರ್ಯ ಮಹಾಸ್ವಾಮೀಜಿ, ಸೋಮವಾರಪೇಟೆ ಹಿರೇಮಠದ ಶ್ರೀ ಅಭಿನವರಾಚೋಟಿ ವೀರ ಶಿವಾಚಾರ್ಯ ಮಹಾಸ್ವಾಮೀಜಿ, ನಾಗನಗೌಡ ಹರವಿ, ಚುಕ್ಕಿ ಶಿವಕುಮಾರ್, ಅಶೋಕ್ ಪಾಟೀಲ್ ಅತ್ತನೂರು, KM ಪಾಟೀಲ್, AS ಪಾಟೀಲ್ ಸೇರಿದಂತೆ ಸಮಾಜದ ಹಲವು ಮುಖಂಡರು ಉಪಸ್ಥಿತರಿದ್ದರು. ಕೃಷಿ ಇಲಾಖೆಯಲ್ಲಿನ ಅವೈಜ್ಞಾನಿಕ ನೇಮಕಾತಿ ರದ್ದುಪಡಿಸುವುದು ಹಾಗೂ ಕೃಷಿ ಶಿಕ್ಷಣವನ್ನು ಖಾಸಗೀಕರಣ ಮಾಡುವುದನ್ನು ತಡೆಯುವಂತೆ ಜೊತೆಗೆ ಕೃಷಿ ವಿದ್ಯಾರ್ಥಿಗಳ ಹಲವು ಬೇಡಿಕೆಗಳಿಗೆ ಆಗ್ರಹಿಸಿ ಕಳೆದ 7-8 ದಿನಗಳಿಂದ ರಾಜ್ಯದ ವಿವಿಧ ಭಾಗಗಳಲ್ಲಿ ನಿರಂತರ ಹೋರಾಟ ನಡೆಸುತ್ತಿದ್ದರೂ ಸರ್ಕಾರ ನಮ್ಮ ನ್ಯಾಯಯುತ ಬೇಡಿಕೆಗಳ ಕುರಿತು ಯಾವುದೇ ಕ್ರಮ ಕೈಗೊಂಡಿಲ್ಲ. ಇದೇ ನಿರ್ಲಕ್ಷ್ಯ ಮುಂದುವರೆದರೆ ಬೆಂಗಳೂರಿನ ಫ್ರೀಡಂ ಪಾರ್ಕ್ ಸೇರಿದಂತೆ ರಾಜ್ಯಾದ್ಯಂತ ಉಗ್ರ ಹೋರಾಟ ಹಮ್ಮಿಕೊಳ್ಳಲಾಗುವುದು ಎಂದು ಕೃಷಿ ವಿದ್ಯಾರ್ಥಿ ಶಿವಪ್ಪ ಎಚ್ಚರಿಕೆ ನೀಡಿದರು. ಅವರಿಂದು ಮಾಧ್ಯಮಗೋಷ್ಠಿ ಉದ್ದೇಶಿಸಿ ಮಾತನಾಡಿ, ಕೃಷಿ ಇಲಾಖೆಯಲ್ಲಿನ ಅವೈಜ್ಞಾನಿಕ ನೇಮಕಾತಿ ಕ್ರಮಗಳು ಹಾಗೂ ಕೃಷಿ ಶಿಕ್ಷಣದ ಖಾಸಗೀಕರಣದಂತಹ ನಿರ್ಧಾರಗಳು ಕೃಷಿ ವಿದ್ಯಾರ್ಥಿಗಳ ಭವಿಷ್ಯದ ಜೊತೆಗೆ ರೈತರ ಹಿತಾಸಕ್ತಿಗೂ ಧಕ್ಕೆ ತರುತ್ತಿವೆ. ಈ ಕಾರಣದಿಂದ ರಾಜ್ಯದ ಸರ್ಕಾರಿ ಕೃಷಿ ವಿಶ್ವವಿದ್ಯಾಲಯಗಳ ವಿದ್ಯಾರ್ಥಿಗಳು ಅನಿರ್ದಿಷ್ಟಾವಧಿ ಧರಣಿ ನಡೆಸುತ್ತಿದ್ದು, ಸರ್ಕಾರ ಕೂಡಲೇ ಮಧ್ಯಪ್ರವೇಶಿಸಿ ಸಮಸ್ಯೆ ಬಗೆಹರಿಸಬೇಕು ಎಂದು ಒತ್ತಾಯಿಸಿದರು. ಕೃಷಿ ಅಧಿಕಾರಿ ಮತ್ತು ಸಹಾಯಕ ಕೃಷಿ ಅಧಿಕಾರಿ ಹುದ್ದೆಗಳ ನೇಮಕಾತಿಗೆ ಸಂಬಂಧಿಸಿದ ಪರೀಕ್ಷೆಯಲ್ಲಿ ಅರ್ಜಿ ಸಲ್ಲಿಸುವ ಪ್ರಕ್ರಿಯೆ ಮುಕ್ತವಾದ ನಂತರ ಅರ್ಹತಾ ಮಾನದಂಡಗಳಲ್ಲಿ ಬದಲಾವಣೆ ಮಾಡಿ ಖಾಸಗಿ ವಿಶ್ವವಿದ್ಯಾಲಯದ ವಿದ್ಯಾರ್ಥಿಗಳಿಗೂ ಅವಕಾಶ ಕಲ್ಪಿಸಲಾಗಿದೆ. ನೇಮಕಾತಿ ಪ್ರಕ್ರಿಯೆ ಆರಂಭವಾದ ಬಳಿಕ ನಿಯಮಗಳನ್ನು ಬದಲಾಯಿಸುವುದು ಕಾನೂನು ಬಾಹಿರವಾಗಿದ್ದು, ಇದರಿಂದ ಸರ್ಕಾರಿ ಕೃಷಿ ವಿಶ್ವವಿದ್ಯಾಲಯದ ಸಾವಿರಾರು ವಿದ್ಯಾರ್ಥಿಗಳಿಗೆ ಅನ್ಯಾಯವಾಗಿದೆ. ಆದ್ದರಿಂದ ಈ ನಿರ್ಧಾರವನ್ನು ತಕ್ಷಣ ಹಿಂಪಡೆದು ಮೂಲ ನೇಮಕಾತಿ ನಿಯಮಗಳನ್ನೇ ಅನುಸರಿಸಬೇಕು ಎಂದು ಆಗ್ರಹಿಸಿದರು. ರಾಜ್ಯದ ಸರ್ಕಾರಿ ಕೃಷಿ ವಿಶ್ವವಿದ್ಯಾಲಯಗಳ ವ್ಯಾಪ್ತಿಯಲ್ಲಿ ಖಾಸಗಿ ಕೃಷಿ ಕಾಲೇಜುಗಳಿಗೆ ಸಂಯೋಜನೆ ನೀಡುತ್ತಿರುವುದು ಕೃಷಿ ಶಿಕ್ಷಣವನ್ನು ವ್ಯಾಪಾರೀಕರಣದತ್ತ ಕೊಂಡೊಯ್ಯುತ್ತಿದೆ. ಇದರಿಂದ ಬಡ ಮತ್ತು ಮಧ್ಯಮ ವರ್ಗದ ರೈತರ ಮಕ್ಕಳಿಗೆ ಕೃಷಿ ಶಿಕ್ಷಣ ದುಬಾರಿಯಾಗುವ ಸಾಧ್ಯತೆ ಇದೆ. ಕೃಷಿ ಶಿಕ್ಷಣ ಸಾರ್ವಜನಿಕ ಹಿತಾಸಕ್ತಿಯ ಕ್ಷೇತ್ರವಾಗಿರುವುದರಿಂದ ಖಾಸಗಿ ಕಾಲೇಜುಗಳಿಗೆ ಹೊಸದಾಗಿ ಸಂಯೋಜನೆ ನೀಡುವುದನ್ನು ತಕ್ಷಣ ಸ್ಥಗಿತಗೊಳಿಸಬೇಕು ಎಂದು ಒತ್ತಾಯಿಸಿದರು. ಕೃಷಿ ಇಲಾಖೆಯ ಹುದ್ದೆಗಳಿಗೆ ಕೃಷಿ ಕ್ಷೇತ್ರಕ್ಕೆ ಸಂಬಂಧಿಸಿದ ಪದವೀಧರರಿಗೆ ಅವಕಾಶ ನೀಡಿರುವುದು ಅವೈಜ್ಞಾನಿಕ ಕ್ರಮವಾಗಿದೆ. ಕೃಷಿ ಅಧಿಕಾರಿಗಳಾಗಿ ಕಾರ್ಯನಿರ್ವಹಿಸುವವರು ಕೃಷಿ ಪದವಿ ಪಡೆದವರಾಗಿರಬೇಕು. ಕೃಷಿ ಬೆಳೆಗಳು, ಮಣ್ಣು, ಕೀಟ ರೋಗಗಳು, ರಸಗೊಬ್ಬರಗಳ ಬಳಕೆ ಸೇರಿದಂತೆ ಕ್ಷೇತ್ರದ ಸಮಗ್ರ ಜ್ಞಾನ ಹೊಂದಿರುವವರೇ ರೈತರಿಗೆ ಸೂಕ್ತ ಮಾರ್ಗದರ್ಶನ ನೀಡಲು ಸಾಧ್ಯವಾಗುತ್ತದೆ. ಆದ್ದರಿಂದ ಕೃಷಿ ಇಲಾಖೆಯ ನೇಮಕಾತಿಯಲ್ಲಿ ಕೃಷಿ ಪದವೀಧರರ ಹಕ್ಕುಗಳನ್ನು ಕಾಪಾಡಬೇಕು ಎಂದು ಹೇಳಿದರು. ಕೃಷಿ ಅಧಿಕಾರಿ ಮತ್ತು ಸಹಾಯಕ ಕೃಷಿ ಅಧಿಕಾರಿ ಹುದ್ದೆಗಳ ನೇಮಕಾತಿ ಪ್ರಕ್ರಿಯೆ ಅರ್ಜಿ ಆಹ್ವಾನಿಸಿದ ಬಳಿಕ ಅರ್ಹತಾ ಮಾನದಂಡ ಬದಲಾವಣೆ ಮಾಡಿರುವುದು ಸುಪ್ರೀಂ ಕೋರ್ಟ್ ನೀಡಿರುವ ತೀರ್ಪಿನ ಉಲ್ಲಂಘನೆಯಾಗಿದೆ ಎಂದು ಆರೋಪಿಸಿದರು. ಹೊಸ ನೇಮಕಾತಿ ಅಧಿಸೂಚನೆಯಲ್ಲಿ ನಿಗದಿಪಡಿಸಿರುವ ಅರ್ಹತಾ ಮಾನದಂಡಗಳನ್ನು ನೇಮಕಾತಿ ಪ್ರಕ್ರಿಯೆ ಮಧ್ಯದಲ್ಲಿ ಬದಲಾಯಿಸಲು ಸಾಧ್ಯವಿಲ್ಲ ಎಂದು 2025 ಏಪ್ರಿಲ್ 10ರಂದು ಸುಪ್ರೀಂ ಕೋರ್ಟ್ ಸ್ಪಷ್ಟಪಡಿಸಿದೆ. ಆದರೂ ಕೃಷಿ ಇಲಾಖೆ ಹಾಗೂ ಪರೀಕ್ಷಾ ಪ್ರಾಧಿಕಾರ ನೇಮಕಾತಿ ನಿಯಮಗಳನ್ನು ಉಲ್ಲಂಘಿಸಿ ಖಾಸಗಿ ವಿಶ್ವವಿದ್ಯಾಲಯದ ವಿದ್ಯಾರ್ಥಿಗಳಿಗೆ ಅವಕಾಶ ಕಲ್ಪಿಸಿರುವುದು ಕಾನೂನು ಬಾಹಿರವಾಗಿದೆ. ಈ ನಿರ್ಧಾರವನ್ನು ತಕ್ಷಣವೇ ಹಿಂಪಡೆದು ಮೂಲ ನೇಮಕಾತಿ ನಿಯಮಗಳನ್ನು ಜಾರಿಗೆ ತರಬೇಕು ಎಂದು ಒತ್ತಾಯಿಸಿದರು. ಅಗತ್ಯ ಅರ್ಹತಾ ಇಲ್ಲದವರಿಗೆ ಕೇವಲ ಪ್ರಮಾಣ ಪತ್ರದ ಆಧಾರದ ಮೇಲೆ ರಸಗೊಬ್ಬರ ಹಾಗೂ ಕೀಟನಾಶಕ ಮಾರಾಟಕ್ಕೆ ಅವಕಾಶ ನೀಡುತ್ತಿರುವುದು ರೈತರ ಹಿತಕ್ಕೆ ವಿರುದ್ಧವಾಗಿದೆ. ವೈಜ್ಞಾನಿಕ ಅರಿವಿಲ್ಲದೆ ನೀಡುವ ಸಲಹೆಗಳಿಂದ ರೈತರಿಗೆ ಆರ್ಥಿಕ ನಷ್ಟವಾಗುವ ಸಾಧ್ಯತೆ ಇದೆ. ಹೀಗಾಗಿ ರೈತರ ಹಿತದೃಷ್ಟಿಯಿಂದ ದೇಸಿ ಕೋರ್ಸ್ ಅನ್ನು ಕೂಡಲೇ ರದ್ದುಪಡಿಸಬೇಕು ಎಂದು ಆಗ್ರಹಿಸಿದರು.
ರಾಜ್ಯದ ಕೃಷಿ ವಿದ್ಯಾರ್ಥಿಗಳು ವೈಯಕ್ತಿಕ ಹಿತಾಸಕ್ತಿಗಾಗಿ ಹೋರಾಟ ನಡೆಸುತ್ತಿಲ್ಲ. ಕೃಷಿ ಶಿಕ್ಷಣದ ಗುಣಮಟ್ಟ, ಕೃಷಿ ಇಲಾಖೆಯ ನೇಮಕಾತಿಯಲ್ಲಿ ಪಾರದರ್ಶಕತೆ ಹಾಗೂ ರೈತರ ಹಿತಾಸಕ್ತಿಯನ್ನು ಕಾಪಾಡುವ ಉದ್ದೇಶದಿಂದ ಈ ಹೋರಾಟ ನಡೆಸಲಾಗುತ್ತಿದೆ. ಸರ್ಕಾರ ತಕ್ಷಣ ಮಧ್ಯಪ್ರವೇಶಿಸಿ 4 ಪ್ರಮುಖ ಬೇಡಿಕೆಗಳನ್ನು ಈಡೇರಿಸಬೇಕು. ಇಲ್ಲವಾದರೆ ಈಗ ನಡೆಯುತ್ತಿರುವ ಅನಿರ್ದಿಷ್ಟಾವಧಿ ಧರಣಿಯನ್ನು ಮತ್ತಷ್ಟು ತೀವ್ರಗೊಳಿಸಿ ಬೆಂಗಳೂರಿನ ಫ್ರೀಡಂ ಪಾರ್ಕ್ ಸೇರಿದಂತೆ ರಾಜ್ಯದ ಎಲ್ಲಾ ಜಿಲ್ಲೆಗಳಲ್ಲೂ ಉಗ್ರ ಹೋರಾಟ ಹಮ್ಮಿಕೊಳ್ಳಲಾಗುವುದು ಎಂದು ಎಚ್ಚರಿಸಿದರು. ಇಲ್ಲಿವರೆಗೂ ಸರ್ಕಾರಕ್ಕೆ ನಮ್ಮ ಮುಟ್ಟಿಲ್ಲ ಧ್ವನಿ. ನಮ್ದು ಯಾವುದೇ ರೀತಿಯಾಗಿ ಒಂದು ಕರೆಗೆ ಸ್ಪಂದನೆ ಕೊಟ್ಟು ಬರ್ತಾ ಇಲ್ಲ. ಆದರೆ ಅದರ ಪ್ರತಿಕ್ರಿಯೆ ಏನು ಒಂದು ಉತ್ತರನೇ ಕೊಟ್ಟಿಲ್ಲ. ನಾವು ಈಗಾಗಲೇ DC ಅವರಿಗೆ ಪ್ರತಿಭಟನೆ ಜಾಥಾ ಮಾಡಬೇಕಂತ ಮುಟ್ಟಿದ್ದೀವಿ. ಅದೇ ರೀತಿ ತಹಸೀಲ್ದಾರ್ ಅವರಿಗೂ ಮುಟ್ಟಿದ್ದೀವಿ. ಅವ್ರ ಮುಖಾಂತರ ಈಗ ಯಾವುದೇ ರೆಸ್ಪಾನ್ಸ್ ಬಂದಿಲ್ಲ. ಹಾಗಾಗಿ ಒಂದು ಈ ಪತ್ರಿಕೆ ಮುಖಾಂತರ ನಾವು ಹೇಳೋದು ಏನಂತಂದ್ರೆ, ನಾವು ಮುಂದಿನ ದಿನಗಳಲ್ಲಿ ನೀವೇನಾದರೂ ಇದಕ್ಕೆ ಉತ್ತರ ಕೊಡದೇ ಇದ್ರೆ ಉಗ್ರವಾದ ಹೋರಾಟ ಮಾಡ್ತೀವಿ ಅನ್ನೋ ಮುಖಾಂತರ ಈ ಒಂದು ದಿನ ಈ ಪ್ರೆಸ್ ಮೀಟಿಂಗ್ ಬಂದಿದ್ದೀವಿ. ಏನಾಗಿದೆ, ಏನ್ ಕತೆ? ಇತ್ತೀಚೆಗೆ ನಮ್ಮ ರಾಜ್ಯ ಸರ್ಕಾರ ಕೃಷಿ ಇಲಾಖೆಯಿಂದ ನಮ್ಮ AO ಮತ್ತು AO ನೋಟಿಫಿಕೇಶನ್ ಕರೆದಿದೆ ಸರ್. ಕೃಷಿ ಅಧಿಕಾರಿ ಮತ್ತು ಸಹಾಯಕ ಕೃಷಿ ಅಧಿಕಾರಿ ಕರೆದಿದೆ ಸರ್ ನೋಟಿಫಿಕೇಶನ್. ಸೊ ಈ ಒಂದು ನೋಟಿಫಿಕೇಶನ್ ಅಲ್ಲಿ ಒಂದು ಕರ್ನಾಟಕ ರಾಜ್ಯ ಪತ್ರ ಹೊರಡಿಸುವ ಸಿಲಿಂಡರ್ ರೂಲ್ಸ್ ಪ್ರಕಾರ ಏನಂತಂದ್ರೆ, ಯಾವುದೇ ಅಗ್ರಿಕಲ್ಚರ್ ಕಾಲೇಜ್ಗಳು ನಾವು ಇದು ಮಾಡ್ಬೇಕಂತಂದ್ರೆ ಅದು ICAR ಮಾನ್ಯತೆ ಪಡೆದಿರಬೇಕು ಅಂತ ರೂಲ್ಸ್ ಇದೆ ಸರ್. ಸೊ ಈಗ ಏನು ಮಾಡಿದ್ದಾರೆ ಅಂದರೆ, ಪ್ರೈವೇಟ್ ಅಗ್ರಿ ಕಾಲೇಜ್ಗಳಿಗೆ ಅನುಮತಿ ಕೊಟ್ಟಿದ್ದಾರೆ. ಸೊ ಅದೇ ರೀತಿಯಾಗಿ ಈಗ ನೋಟಿಫಿಕೇಶನ್ ಕರೆದಿರುವಂಥ ನೋಟಿಫಿಕೇಶನ್ ಅಲ್ಲಿ ಪ್ರೈವೇಟ್ ಅಗ್ರಿ ವಿದ್ಯಾರ್ಥಿಗಳಿಗೆ ಅನುವು ಮಾಡಿಕೊಟ್ಟಿದ್ದಾರೆ ಸರ್ ಪರೀಕ್ಷೆ ಬರೆಯೋದು. ಅದಲ್ಲದೆ ಮತ್ತೆ BE ಬಯೋಟೆಕ್ ಅದರಿಂದ ಏನು ತೊಂದರೆ ಸರ್, ನಮ್ಮ ಈ ಒಂದು ICAR ಇಂಡಿಯನ್ ಭಾರತೀಯ ಕೃಷಿ ಸಂಧಾನ ಅನುಸಂಧಾನದಲ್ಲಿ ಬರುವಂತಹ ಎಲ್ಲ ಒಂದು ಕೃಷಿ ವಿಶ್ವವಿದ್ಯಾಲಯಗಳು 4 ವರ್ಷ ನಾವು ಎಲ್ಲ ಕೋರ್ಸ್ಗಳನ್ನು ಕಲಿತೀವಿ ಸರ್. ಮತ್ತೆ ಅದಕ್ಕೆ ಒಂದು ಕಾಲೇಜುಗಳಿಗೆ ಅಡಿಯಲ್ಲಿ ಬರಬೇಕಂದ್ರೆ ಅದಕ್ಕೆ ಒಂದು ಮಾನದಂಡಗಳಿದೆ, ಒಂದು ರೂಲ್ಸ್ ಅಂಡ್ ರೆಗ್ಯುಲೇಷನ್ಸ್, ಪರ್ಟಿಕ್ಯುಲರ್ ಇನ್ಫ್ರಾಸ್ಟ್ರಕ್ಚರ್, ಲ್ಯಾಬ್ ಸ್ಟ್ರಕ್ಚರ್ ಎಲ್ಲ ಬೇಕಾಗುತ್ತೆ ಸರ್. ಪ್ರೈವೇಟ್ ಕಾಲೇಜಲ್ಲಿ ಆ ಥರ ಯಾವುದೇ ಒಂದು ಬಿಲ್ಡಿಂಗ್ ಇರುತ್ತೆ ಅಷ್ಟೇ, ಒಂದು 10 ಎಕರೆ ಲ್ಯಾಂಡ್ ಇರುತ್ತೆ. ಅದ್ರ ಮೇಲೆ ಇಟ್ಕೊಂಡು ಆ ವಿದ್ಯಾರ್ಥಿಗಳು ಏನೂ ಕಲಿಸಲ್ಲ. ಮತ್ತೆ ಅವ್ರಿಗೆ ಸಹ ನಮಗೆ ಅವ್ರಿಗೆ ಕಂಪೇರ್ ಮಾಡಿದ್ರೆ ಶಿಕ್ಷಣ ಗುಣಮಟ್ಟದಲ್ಲಿ ಭಾಳ ಕಡಿಮೆ ಇರುತ್ತೆ ಸರ್. ನಮ್ಮಲ್ಲಿ ಎಲ್ಲಾ ಪ್ರಾಕ್ಟಿಕಲ್ ಫೀಲ್ಡ್ ಎಲ್ಲ ಕಲಿತೀವಿ ಸರ್. ನೀವು ಅನ್ಕೊಂತೀರಿ ಅವ್ರ ಹತ್ರ ಏನು ಡಾಕ್ಯುಮೆಂಟ್ ಇಲ್ಲ, ಏನಿಲ್ಲ ಅಂತ ಅವ್ರು ಕಾಲೇಜ್ ಕೊಟ್ಟಿರ್ತಾರ ಗೌರ್ಮೆಂಟ್ನವ್ರು ನಿಮ್ಗೆ? ಇಲ್ಲ ಸರ್, ಅದು ಆಕ್ಚುಲಿ 23 ಜನ ಟೀಚರ್ಸ್ ಇರಬೇಕು. ಅದರಲ್ಲಿ ಯಾರು ಇರಬೇಕು? ಅಸಿಸ್ಟೆಂಟ್ ಪ್ರೊಫೆಸರ್, ಅಸೋಸಿಯೇಟ್ ಪ್ರೊಫೆಸರ್ ಮತ್ತೆ ಪ್ರೊಫೆಸರ್, ಇವರೆಲ್ಲರೂ ಇರ್ಬೇಕು ಸರ್. ಅಂದ್ರೆ ಇಲ್ಲಿ ಸೀನಿಯರಿಟಿ ಮ್ಯಾಟರ್ ಆಗುತ್ತಲ್ಲ ಸರ್. ಅವ್ರು ಎಷ್ಟು ಸೀನಿಯರ್ ಆಗಿರ್ತಾರೆ ಅಷ್ಟೊಂದು ಅವರಿಗೆ ಅದರ ಸಬ್ಜೆಕ್ಟ್ ವಿಜ್ಞಾನ ಇರುತ್ತೆ ಸರ್. ಇಲ್ಲ ಸರ್, ICAR ಮಾನದಂಡ ಫಾಲೋ ಮಾಡಿಲ್ಲ. ಅದು ಗೌರ್ಮೆಂಟ್ ಆಫ್ ಕರ್ನಾಟಕದಿಂದ ಪರ್ಮಿಷನ್ ತಗೊಂಡು ಸ್ಟಾರ್ಟ್ ಮಾಡಿರ್ತಾರೆ ಸರ್. ಬಟ್ ನಮ್ದು ಈಗ CNR ಇದ್ದಾರೆ ಸರ್ 2021 ಅಗ್ರಿಕಲ್ಚರ್ ಸರ್ವಿಸಸ್ ಟ್ರೇಡರ್ ಅಂಡ್ ಇಕ್ವಿಪ್ಮೆಂಟ್ ರೂಲ್ಸ್ 2021. ಈ ರೂಲ್ಸ್ ಪ್ರಕಾರ ಅಗ್ರಿಕಲ್ಚರ್ ಆಫೀಸರ್ ಆಗ್ಬೇಕಾದ್ರೆ ICAR ಇಂದ ಮತ್ತೆ AICTE ಇಂದ ಮಾನ್ಯತೆ ಪಡೆದಿರಬೇಕು ಸರ್. ಈಗ ಪ್ರೈವೇಟ್ ಅಗ್ರಿಕಲ್ಚರ್ ಕಾಲೇಜು ಇವರು ರೈತಕ್ ಯೂನಿವರ್ಸಿಟಿ ಅಂತ ಇದೆ ಸರ್. ಅವರು UGC ಇಂದ ಅಪ್ರೂವ್ಡ್ ಯೂನಿವರ್ಸಿಟಿ ಸರ್. ಅದು ICAR ಇಂದ ಮಾನ್ಯತೆ ಇಲ್ಲ. ಸೊ ಅಂದ್ರೆ ಅವರು ಕೃಷ್ಣ ಬೈರೇಗೌಡರ ಒಂದು ಒಡೆತನದಲ್ಲಿರುವಂಥ ಕಾಲೇಜು ಸ್ಟಾರ್ಟ್ ಮಾಡಿದ್ರು ಸರ್. 2014ರಲ್ಲಿ ಸ್ಟಾರ್ಟ್ ಮಾಡಿದ್ರು, 18ರವರೆಗೂ ನಡೆಸಿದ್ದಾರೆ ಸರ್. ನಾವು 2018ರಲ್ಲಿ ಉಗ್ರವಾದ ಹೋರಾಟ ಮಾಡಿದ್ದೀವಿ ಸರ್ ಎಲ್ಲ ಯೂನಿವರ್ಸಿಟಿಯಲ್ಲಿ, ಇಡೀ ಕರ್ನಾಟಕ, ರಾಯಚೂರಾಗಿರ್ಬೋದು. ಈಗ ಆ ಥರ ಪ್ರೈವೇಟ್ ಈಗ ಪ್ರೆಸೆಂಟ್ 12 ಕಾಲೇಜ್ ಸ್ಟಾರ್ಟ್ ಮಾಡಿದ್ದಾರೆ ಸರ್. 2024ರಲ್ಲಿ 2 ಕಾಲೇಜ್ ಸ್ಟಾರ್ಟ್ ಮಾಡಿದ್ದೀವಿ ಸರ್. ಹೈಕೋರ್ಟ್ ಅವರು ಕೂಡ ಸ್ಟೇ ಕೊಡಲಿಲ್ಲ ಸರ್. ಅವ್ರು ಏನು ಹೇಳ್ತಾರೆ, ನಾವು KSAT ಅವರಿಗೆ ಡೈರೆಕ್ಷನ್ಸ್ ಕೊಡ್ತೀವಿ, ಈ ಕೇಸನ್ನು ಆದಷ್ಟು ಬೇಗ ಮುಗಿಸ್ತೀವಿ ಅಂತ ಹೇಳಿದ್ರು ಸರ್. ಒಟ್ಟಾರೆಯಾಗಿ ನಿಮ್ಮ ಬೇಡಿಕೆ ಅವಕಾಶ ಕೊಟ್ಟಿದ್ದಾರೆ ಸರ್. ಈಗ ಅಪ್ಲಿಕೇಶನ್ ಹಾಕಿದ್ದಾರೆ, ಎಕ್ಸಾಮು ಬರೀತಾರೆ. ನಾವೇನಂತೀವಿ, ಹಿಂಬಾಗಿಲಿನಿಂದ ಬಂದು ಮತ್ತೆ ನಮ್ಮ CNR ರೂಲ್ ಸರ್, ಇದೊಂದು ಶಾಸನಬದ್ಧವಾದಂಥ ರೂಲ್ ಸರ್. ಇದು CNR ರೂಲ್, ಇದನ್ನ ವೈಲೇಷನ್ ಮಾಡಿ ಅವ್ರಿಗೆ ಅವಕಾಶ ಕೊಟ್ಟಿದ್ದಾರೆ. ಇವಾಗ ಪರೀಕ್ಷೆ ಬರೆದ್ರೆ ಅದು ಕಾನೂನಿನ ಉಲ್ಲಂಘನೆ ಆಗುತ್ತೆ, ಮತ್ತೆ ಅದೊಂದು ದೊಡ್ಡ ಅಪರಾಧ ಆಗುತ್ತೆ ಸರ್ ನಮ್ಮ ಕಾನೂನಿನ ಪ್ರಕಾರ. ಈ ಸಂದರ್ಭದಲ್ಲಿ ವಿದ್ಯಾರ್ಥಿಗಳಾದ ಅಂಕೇಶ್, ನಿರ್ಮಿತಾ, ಜ್ಯೋತಿ, ಸದಾನಂದ, ಸತೀಶ್ ಸೇರಿದಂತೆ ಹಲವು ಕೃಷಿ ವಿದ್ಯಾರ್ಥಿಗಳು ಉಪಸ್ಥಿತರಿದ್ದರು. ಈಗ ಚಿಕ್ಕದೊಂದು ಬ್ರೇಕ್. ಕರ್ನಾಟಕ ಆರ್ಯವೈಶ್ಯ ಮಹಾಸಭಾ ಬೆಂಗಳೂರು, ಆರ್ಯವೈಶ್ಯ ಸಮಾಜ ರಾಯಚೂರು. ಪೀಠಾರೋಹಣಕ್ಕೆ 5 ವಸಂತಗಳು. ಕರ್ನಾಟಕ ಆರ್ಯವೈಶ್ಯ ಮಹಾಸಭೆಗೆ 118 ವರ್ಷಗಳು. ಆತ್ಮೀಯ ಆರ್ಯವೈಶ್ಯ ಬಂಧುಗಳೇ, ಆರ್ಯವೈಶ್ಯ ಸಮುದಾಯದ ಪೀಠಾಧಿಪತಿಗಳಾದ ಶ್ರೀ 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 ಸಚ್ಚಿದಾನಂದ ಸರಸ್ವತಿ ಮಹಾಸ್ವಾಮಿಗಳು ಪೀಠಾರೋಹಣ ನಂತರ ಪ್ರಥಮ ಬಾರಿಗೆ ರಾಯಚೂರು ನಗರ ಪ್ರವೇಶ ಮಾಡುತ್ತಿದ್ದು, 3 ದಿನಗಳ ಕಾರ್ಯಕ್ರಮಗಳಲ್ಲಿ ಸಮಾಜದ ಬಾಂಧವರು ಹೆಚ್ಚಿನ ಸಂಖ್ಯೆಯಲ್ಲಿ ಆಗಮಿಸಿ ಶ್ರೀಗಳ ದರ್ಶನ, ಆಶೀರ್ವಾದ ಪಡೆದುಕೊಳ್ಳಲು ವಿನಂತಿಸಿಕೊಳ್ಳುತ್ತೇವೆ. ದಿನಾಂಕ 17/7/2026 ಶುಕ್ರವಾರದಂದು ವಾಸವಿ ಧ್ವಜ ಲೋಕಾರ್ಪಣ, ಆಶೀರ್ವಚನ, ಪುರಪ್ರವೇಶ. ಸಂಜೆ 4:05 ಮಹಿಳೆಯರಿಂದ ಶ್ರೀ ವಾಸವಿ ಮಾತೆಗೆ ಶತಕಂಠ ಗಾಯನ. ಸಂಜೆ 4:15 ಶ್ರೀ 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 ಸಚ್ಚಿದಾನಂದ ಸರಸ್ವತಿ ಮಹಾಸ್ವಾಮಿಗಳಿಂದ ವಾಸವಿ ಧ್ವಜ ಲೋಕಾರ್ಪಣೆ, ಆಶೀರ್ವಚನ. ನಂತರ ಶೋಭಾಯಾತ್ರೆ. ಪರಮ ಪೂಜ್ಯ ಶ್ರೀ 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 ಸಚ್ಚಿದಾನಂದ ಸರಸ್ವತಿ ಮಹಾಸ್ವಾಮಿಗಳು ವಿಶ್ವವಾಸವಿ ಜಗದ್ಗುರು ಮಹಾಸಂಸ್ಥಾನ
ದೇವಸ್ಥಾನ ವಾಸವಿ ಪೀಠ ಬೆಂಗಳೂರು ಅವರನ್ನು ಕಂಚಿಮೇಳ ವಾದ್ಯ, ಮಹಿಳೆಯರಿಂದ ಕೋಲಾಟ ಮತ್ತು 108 ಕಳಸ ಪೂರ್ಣ ಕುಂಭಗಳೊಂದಿಗೆ ಗಂಜ್ ಕಲ್ಯಾಣ ಮಂಟಪದಿಂದ ನಗರದ ಪ್ರಮುಖ ರಸ್ತೆಗಳಾದ ಚಂದ್ರಮೌಳೇಶ್ವರ ವೃತ್ತ, ಹರಿಹರ ರಸ್ತೆ, ಮಹಾವೀರ ವೃತ್ತ, ಬಟ್ಟೆ ಬಜಾರ್, ಕಿರಣ್ ಬಜಾರ್, ಸರಫ್ ಬಜಾರ್, ಶೆಟ್ಟಿಭಾವಿ ವೃತ್ತದಿಂದ ಶ್ರೀ ನಗರೇಶ್ವರ ದೇವಸ್ಥಾನಕ್ಕೆ ಸೇರುವುದು. ನಂತರ ಶ್ರೀಗಳಿಂದ ಶ್ರೀ ಕನ್ನಿಕಾ ಪರಮೇಶ್ವರಿ ಅಮ್ಮನವರಿಗೆ ಮಹಾಮಂಗಳಾರತಿ, ತೀರ್ಥ ಪ್ರಸಾದ ನಡೆಯುವುದು. ದಿನಾಂಕ 18/7/2026 ಶನಿವಾರದಂದು ಶ್ರೀ ನಗರೇಶ್ವರ ದೇವಸ್ಥಾನದಲ್ಲಿ ಬೆಳಿಗ್ಗೆ 7 ಗಂಟೆಗೆ ಗೋಪೂಜೆ, ಅಭಿಷೇಕ, ಬೆಳಿಗ್ಗೆ 9 ಗಂಟೆಗೆ ಗಣಪತಿ ಹೋಮ, ಅವಂತಿ ಹೋಮ, ನಂತರ ಮಹಿಳೆಯರಿಂದ ಕುಂಕುಮಾರ್ಚನೆ, ಸಂಜೆ 6:30ಕ್ಕೆ ಪ್ರವಚನ ಪರಮ ಪೂಜ್ಯ ಶ್ರೀ 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 ಸಚ್ಚಿದಾನಂದ ಸರಸ್ವತಿ ಮಹಾಸ್ವಾಮಿಗಳು ಇವರಿಂದ ನಡೆಯುತ್ತದೆ. ದಿನಾಂಕ 19/7/2026 ರವಿವಾರ ಶ್ರೀ ನಗರೇಶ್ವರ ದೇವಸ್ಥಾನದಲ್ಲಿ ಸಂಜೆ 6ಕ್ಕೆ ಶ್ರೀಗಳಿಂದ ಪ್ರವಚನ, ರಾತ್ರಿ 7ಕ್ಕೆ ಶ್ರೀಗಳಿಂದ ಶ್ರೀ ಕನ್ನಿಕಾ ಪರಮೇಶ್ವರಿ ಅಮ್ಮನವರಿಗೆ ವಿಶೇಷ ಪೂಜೆ, ರಾತ್ರಿ 7:30ಕ್ಕೆ ಪರಮ ಪೂಜ್ಯ ಶ್ರೀ 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 ಸಚ್ಚಿದಾನಂದ ಸರಸ್ವತಿ ಮಹಾಸ್ವಾಮಿಗಳವರಿಗೆ ಪುಷ್ಪಾಭಿಷೇಕ ನಡೆಯುತ್ತದೆ. ಸರ್ವರಿಗೂ ಹಾರ್ದಿಕ ಸುಸ್ವಾಗತ. ಸ್ವಾಗತ ಕೋರುವವರು ಆರ್.ಪಿ. ರವಿಶಂಕರ್, ರಾಜ್ಯಾಧ್ಯಕ್ಷರು, ಕರ್ನಾಟಕ ಆರ್ಯವೈಶ್ಯ ಮಹಾಸಭೆ, ಕುಂಟ್ನಾಳ ವೆಂಕಟೇಶ್, ಹಿರಿಯ ಉಪಾಧ್ಯಕ್ಷರು, ಕರ್ನಾಟಕ ಆರ್ಯವೈಶ್ಯ ಮಹಾಸಭೆ, ಹಾಗೂ ಸಾವಿತ್ರಿ ಪುರುಷೋತ್ತಮ, ಅಧ್ಯಕ್ಷರು, ಆರ್ಯವೈಶ್ಯ ಸಮಾಜ, ರಾಯಚೂರು. ಶ್ರೀ ಶಿರಡಿ ಸಾಯಿಬಾಬಾ ಸೇವಾ ಚಾರಿಟೇಬಲ್ ಟ್ರಸ್ಟ್ ರಾಯಚೂರು. ಓಂ ಸಾಯಿ ಧ್ಯಾನ ಮಂದಿರ. ದಿನಾಂಕ 29/7/2026 ಗುರು ಪೂರ್ಣಿಮಾ ಅಂಗವಾಗಿ ಬೆಳಿಗ್ಗೆ 6 ಗಂಟೆಯಿಂದ ವಿವಿಧ ಪೂಜಾ ಕಾರ್ಯಕ್ರಮಗಳು ನೆರವೇರಿಸಲಾಗುವುದು. ಗುರು ಪೂರ್ಣಿಮೆಯ ವಿಶೇಷ ಆಕರ್ಷಣೆಯಾಗಿ ಶ್ರೀ ಸಾಯಿಬಾಬಾರವರು ಧರಿಸಿದ್ದ ಪವಿತ್ರ ಕಫ್ನಿ ವಸ್ತ್ರದ ದಿವ್ಯ ದರ್ಶನ ಮಾಡಿಸಲಾಗುವುದು. ಗುರು ಪೂರ್ಣಿಮಾ ಮಹೋತ್ಸವಕ್ಕೆ ಸಹಕರಿಸಿದ ಭಕ್ತಾದಿಗಳಿಗೆ ವಿಶೇಷ ಲಕ್ಕಿ ಡ್ರಾ ಮೂಲಕ ಆಕರ್ಷಕ ಬಹುಮಾನಗಳನ್ನು ನೀಡಲಾಗುತ್ತದೆ. ಪ್ರಥಮ ಬಹುಮಾನ 1 ಗ್ರಾಂ ಚಿನ್ನದ ನಾಣ್ಯ 22 ಕ್ಯಾರೆಟ್, ದ್ವಿತೀಯ ಬಹುಮಾನ 20 ಗ್ರಾಂ ಬೆಳ್ಳಿ ನಾಣ್ಯ ಹಾಗೂ ತೃತೀಯ ಬಹುಮಾನ 10 ಗ್ರಾಂ ಬೆಳ್ಳಿ ನಾಣ್ಯ ನೀಡಲಾಗುವುದು. ಹೆಚ್ಚಿನ ಮಾಹಿತಿಗಾಗಿ ಶ್ರೀ ಸಾಯಿ ಕಿರಣ್ ಆದೋನಿ ಗುರುಜಿ ಸಂಸ್ಥಾಪಕ ಧರ್ಮಾಧಿಕಾರಿಗಳ ಮೊಬೈಲ್ ಸಂಖ್ಯೆ 9160000600 ಹಾಗೂ 7611993999 ಇವರಿಗೆ ಕರೆ ಮಾಡಬಹುದು. ಸ್ಥಳ ರಂಗಮಂದಿರ ಹಿಂಭಾಗ, ಕೇಂದ್ರ ಗ್ರಂಥಾಲಯ ಹತ್ತಿರ, ಉದಯನಗರ್ ಸ್ಟೇಷನ್ ರಸ್ತೆ, ರಾಯಚೂರು. ಬ್ರೇಕ್ನ ನಂತರ ಮೆಗಾ ನ್ಯೂಸ್ಗೆ ಸ್ವಾಗತ. ಸಮಾಜದ ಹಿತದೃಷ್ಟಿಯಿಂದ ಗಿಡ ನೆಡುವುದು, ಸರ್ಕಾರಿ ಶಾಲೆಗಳ ಬಡ ವಿದ್ಯಾರ್ಥಿಗಳಿಗೆ ಶೈಕ್ಷಣಿಕ ಸಾಮಗ್ರಿ ವಿತರಿಸುವಂತಹ ಕಾರ್ಯಕ್ರಮಗಳ ಮೂಲಕ ಜನ್ಮದಿನ ಆಚರಿಸುವುದು ಎಲ್ಲರಿಗೂ ಮಾದರಿಯಾಗಿದೆ ಎಂದು ಶಾಸಕ ಡಾಕ್ಟರ್ ಶಿವರಾಜ್ ಪಾಟೀಲ್ ಹೇಳಿದರು. ಅವರಿಂದು ನಗರದ 21ನೇ ವಾರ್ಡಿನ ಜಮಲಮ್ಮ ದೇವಿ ದೇವಸ್ಥಾನದ ಆವರಣದಲ್ಲಿ ಮಾದರ ಚೆನ್ನಯ್ಯ ಸೇವಾ ಸಮಿತಿ, ರಾಯಚೂರು ಜಿಲ್ಲಾ ಸಮಿತಿ ವತಿಯಿಂದ ಹಮ್ಮಿಕೊಂಡಿದ್ದ ಚಿತ್ರದುರ್ಗದ ಮಾದರ ಚೆನ್ನಯ್ಯ ಗುರುಪೀಠದ ಪೀಠಾಧ್ಯಕ್ಷ ಡಾಕ್ಟರ್ ಬಸವಮೂರ್ತಿ ಮಾದರ ಚೆನ್ನಯ್ಯ ಸ್ವಾಮೀಜಿಯವರ ಜನ್ಮದಿನ ಕಾರ್ಯಕ್ರಮವನ್ನು ಸಸಿಗೆ ನೀರು ಹಾಕುವ ಮೂಲಕ ಉದ್ಘಾಟಿಸಿ ಮಾತನಾಡಿದರು. ಸಮಾಜಮುಖಿ ಕಾರ್ಯಕ್ರಮಗಳಿಗೆ ಆದ್ಯತೆ ನೀಡುವುದು ಇಂದಿನ ಅಗತ್ಯವಾಗಿದೆ. ಪರಿಸರ ಸಂರಕ್ಷಣೆಗಾಗಿ ಗಿಡಗಳನ್ನು ನೆಡುವುದರ ಜೊತೆಗೆ ಶಿಕ್ಷಣಕ್ಕೆ ಉತ್ತೇಜನ ನೀಡುವ ಉದ್ದೇಶದಿಂದ ಸರ್ಕಾರಿ ಶಾಲೆಗಳ ಬಡ ವಿದ್ಯಾರ್ಥಿಗಳಿಗೆ ಪುಸ್ತಕ ಮತ್ತು ಪೆನ್ನು ವಿತರಿಸುತ್ತಿರುವುದು ಶ್ಲಾಘನೀಯ ಕಾರ್ಯವಾಗಿದೆ ಎಂದು ಹೇಳಿದರು. ನಿಮ್ಮ ಸಮಾಜದ ಗುರುಗಳು, ನಿಮ್ಮ ಸಮಾಜದ ಪೀಠ ಯಾವುದಂತ ಹೇಳಿದ್ರೆ ಯಾವ ಪೀಠ ಅನ್ಬೇಕು? ಆಧಾರ ಪೀಠ. ಆಧಾರ ಪೀಠದ ತಾತ ಯಾರು ಅಂದ್ರೆ ಮಾದಾರ ಚೆನ್ನಯ್ಯ ಸ್ವಾಮೀಜಿ. ಸ್ವಲ್ಪ ಕಳಿಸಿರಪ್ಪ. ಡಾಕ್ಟರ್ ಬಸವಮೂರ್ತಿ ಮಾದಾರ ಚೆನ್ನಯ್ಯ ಸ್ವಾಮೀಜಿ. ನಿಮ್ಮ ಪೀಠ ಯಾವುದು? ಆಧಾರ ಪೀಠ. ನಿಮ್ಮ ಪೀಠದ ತಾತ ಯಾರು? ಡಾಕ್ಟರ್ ಬಸವಮೂರ್ತಿ ಮಾದಾರ ಚೆನ್ನಯ್ಯ ಸ್ವಾಮೀಜಿ. ಡಾಕ್ಟರ್ ಬಸವಮೂರ್ತಿ ಚೆನ್ನಯ್ಯ ತಾತ ಅನ್ರಿ. ಎಲ್ಲರ ಪೀಠ? ಏನ್ ಆಫೀಸ್ ಎಲ್ಲದ? ಚಿತ್ರದುರ್ಗದಾಗ. ನಿಮ್ಮ ಸಮಾಜದ ಮಠ ಚಿತ್ರದುರ್ಗದಲ್ಲಿದೆ. ನಿಮ್ಮ ಸಮಾಜದ ಏಳಿಗೆಗೆ, ನಿಮ್ಮ ಸಮಾಜದ ಒಳ್ಳೇದಕ್ಕ, ನಿಮ್ಮ ಸಮಾಜಕ್ಕೆ ಏನಾದ್ರೂ ಕೆಡಗಾದ್ರೆ
ನಿಮ್ಮ ಸಮಾಜದ ಪ್ರತಿಯೊಬ್ಬರಿಗೆ ಒಳ್ಳೇದಾಗಬೇಕು ಅಂದ್ರೆ ಆ ಸ್ವಾಮೀಜಿಗಳು ಬೇಡ್ಕೊಂತಾರೆ. ಯಾರನ್ನ ಬೇಡ್ಕೊಂತಾರೆ? ಯಾರನ್ನ ಬೇಡ್ಕೊಂತಾರ? ದೇವ್ರನ್ನ. ನಾವ್ ಯಾರನ್ನ ದೇವ್ರು ನೋಡಿವೆ? ದೇವ್ರು ನೋಡಿದವ್ರು ಯಾರು? ಅವ್ರು ಯಾರನ್ನ ಕೇಳ್ಕೊಂತಾರ? ಅದಕ್ಕೆ ನಿಮ್ಗೆ ಏನನ್ನ ತ್ರಾಸ ಆದ್ರೆ ಅಪ್ಪನ ಮಠಕ್ಕೆ ಹೋಗ್ಬೇಕು, ಅಲ್ಲಿ ಕೇಳ್ಕೋಬೇಕು. ಅತ ದೇವ್ರನ್ನ ಕೇಳ್ಕೊಂಡು ನಿಮಗ ಒಳ್ಳೇದು ಮಾಡ್ತಾನ. ಸುಮ್ಮನೆ ಇವತ್ತು ಎಷ್ಟನೇ ಜಯಂತಿ ಅತ್ತಂದು? 52ನೇ ಜಯಂತಿ. ಜಯಂತಿ ಅಂದ್ರೆ ಏನು? ಹುಟ್ಟುದಪ್ಪ. ಎಷ್ಟನೇ ಹುಟ್ಟುದಪ್ಪ? ವೆರಿ ಗುಡ್. ಎಲ್ಲ ತಿಳ್ಕೊಬೇಕು ನೀವು ಹುಡುಗರು. ಇವತ್ತು ಪುಸ್ತಕ ಯಾರು ಕೊಡಕತ್ತಾರ? ಅವರಲ್ಲ. ಮಾದಾರ ಚೆನ್ನಯ್ಯ ಸೇವಾ ಸಮಿತಿ ರಾಯಚೂರು. ಯಾರು? ಆ ತಾತನ ಹೆಸರಲ್ಲೇ ಒಂದು ಸೇವಾ ಸಮಿತಿ ತೆಗೆದಾರ. ಆ ತಾತನ ಹೆಸರಲ್ಲೇ ಕೊಡಕತ್ತಾರ. ಯಾರು ಕೊಡಕತ್ತಾರ? ಸೇವಾ ಸಮಿತಿಯವರು. ಯಾರ್ಯಾರ ಸೇವಾ ಸಮಿತಿಗ? ಕಾರ್ಯಕ್ರಮದಲ್ಲಿ ವಿಧಾನ ಪರಿಷತ್ ಸದಸ್ಯ ಎ ವಸಂತಕುಮಾರ್ ಮಾತನಾಡಿ, ಸಮಾಜದ ದುರ್ಬಲ ವರ್ಗದ ವಿದ್ಯಾರ್ಥಿಗಳಿಗೆ ಶೈಕ್ಷಣಿಕ ನೆರವು ನೀಡುವುದು ಅವರ ಭವಿಷ್ಯ ನಿರ್ಮಾಣಕ್ಕೆ ಸಹಕಾರಿಯಾಗುತ್ತದೆ. ಇಂತಹ ಸೇವಾ ಚಟುವಟಿಕೆಗಳು ಸಮಾಜದಲ್ಲಿ ಉತ್ತಮ ಸಂದೇಶ ರವಾನಿಸುತ್ತವೆ ಎಂದು ತಿಳಿಸಿದರು. ಯಾವುದೇ ಆಡಂಬರವಿಲ್ಲದೆ ಯಾವುದೇ ವಿದ್ಯಾರ್ಥಿಗಳಿಗೆ ವಿದ್ಯಾರ್ಥಿಗಳಿಗೆ ಸಮಾಜಕ್ಕೆ ಎಲ್ಲ ಪಾಲಕರು ಇದನ್ನು ತೆಗೆದುಕೊಳ್ಬೇಕು. ಏನು ಸಸಿಗಳನ್ನು ರಕ್ಷಣೆ ಮಾಡಬೇಕು. ವಿದ್ಯಾರ್ಥಿಗಳು ಸಂಸ್ಥಾ ಕೂಡ ಶ್ರೀ ಮಾದಾರ ಚೆನ್ನಯ್ಯ ಸೇವಾ ಸಮಿತಿ ವತಿಯಿಂದ ಹರಿಜನವಾಡ ಬಡಾವಣೆ ಹಾಗೂ ಸುತ್ತಮುತ್ತಲಿನ ಸರ್ಕಾರಿ ಶಾಲೆಗಳ ಸುಮಾರು 500 ಬಡ ವಿದ್ಯಾರ್ಥಿಗಳಿಗೆ ಪುಸ್ತಕ ಮತ್ತು ಪೆನ್ನುಗಳನ್ನು ವಿತರಿಸಲಾಯಿತು. ಜೊತೆಗೆ ಪರಿಸರ ಸಂರಕ್ಷಣೆಯ ಸಂದೇಶ ಸಾರುವ ಉದ್ದೇಶದಿಂದ ಸಸಿ ನೆಡುವ ಕಾರ್ಯಕ್ರಮವೂ ನಡೆಯಿತು. ಈ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ಸಮಿತಿಯ ಜಿಲ್ಲಾಧ್ಯಕ್ಷ ಜೆಎಂ ಮೌನೇಶ್ ವಹಿಸಿದ್ದರು. ಈ ಸಂದರ್ಭದಲ್ಲಿ ಆರ್ಡಿಎ ಮಾಜಿ ಅಧ್ಯಕ್ಷ ವೈ ಗೋಪಾಲ್ ರೆಡ್ಡಿ, ಮಹಾನಗರ ಪಾಲಿಕೆ ಮಾಜಿ ಸದಸ್ಯ ಎನ್.ಕೆ. ನಾಗರಾಜ್, ಸಮಿತಿಯ ನಗರಾಧ್ಯಕ್ಷ ಹಾಗೂ ಮಾಜಿ ನಗರಸಭೆ ಸದಸ್ಯ ಮಂಚಾಲ ಭೀಮಣ್ಣ, ಜಿಲ್ಲಾ ಉಪಾಧ್ಯಕ್ಷ ನರಸಿಂಹಲು ಜಗ್ಲಿ, ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ ರಮೇಶ್ ರೆಡ್ಡಿ, ಪದಾಧಿಕಾರಿಗಳಾದ ಉಮೇಶ್, ನರಸಿಂಹಲು ಎಂ, ಬೋಳಬಂಡೆಪ್ಪ, ಎಂ ತಾಯಪ್ಪ, ಆರ್ ಚಂದ್ರಶೇಖರ್, ಎಚ್ ವಿಶ್ವನಾಥ್ ಹಾಗೂ ಸಮಿತಿಯ ಪದಾಧಿಕಾರಿಗಳು ಮತ್ತು ಸಮಾಜದ ಮುಖಂಡರು ಉಪಸ್ಥಿತರಿದ್ದರು. ಸೇವಾ ಸಮಿತಿಯಿಂದ ಜೆ ಮೌನೇಶ್ ಅವರು ಈ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ಒಳ್ಳೆ ಗುಡ್. ಏನ್ ಹೆಸರು? ನೋಡು, ಇದೆಲ್ಲ ಯಾವಾಗ ಓದಿದ್ದೀನಿ. ಎಲ್ಲ ಹುಷಾರಾನಂತ
ಕೇಂದ್ರ ಸರ್ಕಾರದ ಸರ್ವಾಧಿಕಾರಿ ಧೋರಣೆ ವಿರೋಧಿಸಿ ನೀಟ್ ಪರೀಕ್ಷೆ ರದ್ದುಪಡಿಸಿ ಕೇಂದ್ರ ಶಿಕ್ಷಣ ಸಚಿವ ಧರ್ಮೇಂದ್ರ ಪ್ರಧಾನ ರಾಜೀನಾಮೆ ನೀಡಬೇಕು. ಸೋನಂ ವಾಂಗ್ಚುಕ್ ಹೋರಾಟ ಬೆಂಬಲಿಸಿ ವಿದ್ಯಾರ್ಥಿ ಸಂಘಟನೆಗಳು ಪ್ರತಿಭಟನೆ ನಡೆಸಿದವು. ಆಲ್ ಇಂಡಿಯಾ ಡೆಮೊಕ್ರೆಟಿಕ್ ಯೂತ್ ಆರ್ಗನೈಸೇಷನ್ ಮತ್ತು ಆಲ್ ಇಂಡಿಯಾ ಡೆಮೊಕ್ರೆಟಿಕ್ ಸ್ಟೂಡೆಂಟ್ ಆರ್ಗನೈಸೇಷನ್ ಜಂಟಿಯಾಗಿ ಇಂದು ಸಂಜೆ ರಾಯಚೂರಿನ ಭಗತ್ ಸಿಂಗ್ ವೃತ್ತದಲ್ಲಿ ಪ್ರತಿಭಟನೆ ನಡೆಸಿ ಕೇಂದ್ರ ಸರ್ಕಾರದ ವಿರುದ್ಧ ಘೋಷಣೆ ಕೂಗಿದರು. ಶಿಕ್ಷಣ ವಿರೋಧಿ ಕೇಂದ್ರ ಸರ್ಕಾರಕ್ಕೆ ಧಿಕ್ಕಾರ, ಶಿಕ್ಷಣ ಖಾಸಗೀಕರಣ, ಕೋಮುವಾದಕರಣಕ್ಕೆ ಧಿಕ್ಕಾರ, 20 ವಿದ್ಯಾರ್ಥಿಗಳನ್ನು ಬಲಿ ಪಡೆದ ಸರ್ಕಾರ ವಿರುದ್ಧ ಆಕ್ರೋಶ ವ್ಯಕ್ತಪಡಿಸಿದರು. ಈ ಸಂದರ್ಭದಲ್ಲಿ ಮಾತನಾಡಿದ ಎಐಡಿಎಸ್ಒ ಜಿಲ್ಲಾಧ್ಯಕ್ಷರಾದ ಹಯ್ಯಾಳಪ್ಪ, ಜಂತರ್ ಮಂತರ್ನಲ್ಲಿ ಶಾಂತಿಯುತವಾಗಿ ಪ್ರತಿಭಟನೆ ನಡೆಸುತ್ತಿದ್ದವರನ್ನು ತೆರವುಗೊಳಿಸಲು ಭಾರೀ ಪ್ರಮಾಣದ ಪೊಲೀಸ್ ಪಡೆಯನ್ನು ನಿಯೋಜಿಸಲಾಗಿರುವುದನ್ನು ಖಂಡಿಸಿದರು. ಪ್ರಜಾಪ್ರಭುತ್ವ ರಾಷ್ಟ್ರದಲ್ಲಿ ಶಾಂತಿಯುತವಾಗಿ ಪ್ರತಿಭಟನೆ ನಡೆಸುತ್ತಿರುವವರೊಂದಿಗೆ ಸರ್ಕಾರ ಅರ್ಥಪೂರ್ಣ ಸಂವಾದ ನಡೆಸಿ ಚರ್ಚೆಯ ಮೂಲಕ ಸಮಸ್ಯೆಗೆ ಪರಿಹಾರ ಕಂಡುಕೊಳ್ಳಬೇಕು. ಆದರೆ ಪ್ರತಿಭಟನಾಕಾರರನ್ನು ಬಲವಂತವಾಗಿ ಪ್ರತಿಭಟನಾ ಸ್ಥಳದಿಂದ ತೆರವುಗೊಳಿಸುತ್ತಿರುವುದು ಸರ್ಕಾರದ ಸರ್ವಾಧಿಕಾರ ಮನೋಭಾವವನ್ನು ಬಯಲಿಗೆಳೆಯುತ್ತದೆ ಎಂದರು. ಎಐಡಿವೈಒ ಜಿಲ್ಲಾಧ್ಯಕ್ಷರಾದ ಚನ್ನಬಸವ ಜಾನೇಕಲ್ ಮಾತನಾಡಿ, ಕೇಂದ್ರ ಶಿಕ್ಷಣ ಸಚಿವ ಧರ್ಮೇಂದ್ರ ಪ್ರಧಾನ ಅವರು ತಕ್ಷಣ ರಾಜೀನಾಮೆ ನೀಡಬೇಕು. ರಾಷ್ಟ್ರೀಯ ಪರೀಕ್ಷಾ ಸಂಸ್ಥೆಯನ್ನು ರದ್ದುಪಡಿಸಬೇಕು. ಪ್ರಶ್ನೆ ಪತ್ರಿಕೆ ಸೋರಿಕೆಯನ್ನು ಸಂಪೂರ್ಣವಾಗಿ ತಡೆದು ತಪ್ಪಿತಸ್ಥರನ್ನು ಹೊಣೆಗಾರರನ್ನಾಗಿಸಬೇಕು. ಶಾಂತಿಯುತ ಪ್ರಜಾಪ್ರಭುತ್ವದ ಪ್ರತಿಭಟನೆಗಳ ಮೇಲೆ ನಡೆಯುತ್ತಿರುವ ಪೊಲೀಸ್ ದಮನವನ್ನು ತಕ್ಷಣ ನಿಲ್ಲಿಸಬೇಕು. ಕೇಂದ್ರ ಸರ್ಕಾರ ತನ್ನ ಸರ್ವಾಧಿಕಾರಗಳು ಕೈಬಿಟ್ಟು ಸೋನಂ ವಾಂಗ್ಚುಕ್ ಅವರ ಜೊತೆ ಮಾತುಕತೆ ನಡೆಸಿ ಸಮಸ್ಯೆ ಪರಿಹಾರಕ್ಕೆ ಮುಂದಾಗಬೇಕೆಂದರು. ಈ ಸಂದರ್ಭದಲ್ಲಿ ಎಐಡಿಎಸ್ಒ ಜಿಲ್ಲಾ ಕಾರ್ಯದರ್ಶಿ ಬಸವರಾಜ್ ಮಾತನಾಡಿದರು. 20ಕ್ಕೂ ಹೆಚ್ಚು ವಿದ್ಯಾರ್ಥಿಗಳ ಪ್ರಾಣ ತೆಗೆದುಕೊಂಡಿರುವ ಎನ್ಟಿಗೆ ಹೇಳಿ ಧಿಕ್ಕಾರ, ನೀಟ್ ಎಕ್ಸಾಮ್ಗೆ ಹೇಳಿ ಧಿಕ್ಕಾರ, ಇನ್ಕ್ಲಾಬ್ ಜಿಂದಾಬಾದ್, ಧರ್ಮೇಂದ್ರ ಪ್ರಧಾನ್ ರಾಜೀನಾಮೆ ಕೊಡಲೇಬೇಕು. 20ಕ್ಕೂ ಹೆಚ್ಚು ವಿದ್ಯಾರ್ಥಿಗಳ ಪ್ರಾಣ ತೆಗೆದುಕೊಂಡಿರುವ ಎನ್ಟಿಗೆ ಹೇಳಿ ಧಿಕ್ಕಾರ, ನೀಟ್ ಎಕ್ಸಾಮ್ಗೆ ಹೇಳಿ ಧಿಕ್ಕಾರ, ಇನ್ಕ್ಲಾಬ್ ಜಿಂದಾಬಾದ್, ಧರ್ಮೇಂದ್ರ ಪ್ರಧಾನ್ ರಾಜೀನಾಮೆ ಕೊಡಲೇಬೇಕು. 20ಕ್ಕೂ ಹೆಚ್ಚು ವಿದ್ಯಾರ್ಥಿಗಳ ಪ್ರಾಣ ತೆಗೆದುಕೊಂಡಿರುವ ಎನ್ಟಿಗೆ ಹೇಳಿ ಧಿಕ್ಕಾರ, ನೀಟ್ ಎಕ್ಸಾಮ್ಗೆ ಹೇಳಿ ಧಿಕ್ಕಾರ, ಇನ್ಕ್ಲಾಬ್ ಜಿಂದಾಬಾದ್, ಧರ್ಮೇಂದ್ರ ಪ್ರಧಾನ್ ರಾಜೀನಾಮೆ ಕೊಡಲೇಬೇಕು. ಏನು ಉಪವಾಸ ಮಾಡ್ತಾ ಇದ್ರು? ಬೆಳಗ್ಗೆ 6 ಗಂಟೆಗೆ ಬಿಳಿ ಬಟ್ಟೆಗಳು ತಂದ್ಬಿಟ್ಟು ಮುಚ್ಕೊಂಡ್ಬಿಟ್ಟು ಕದ್ದು ಮುಚ್ಚಿ ಅವರ ಹೋರಾಟವನ್ನ ಸೆಳೆಬಡೋದಕ್ಕೆ, ಅವರ ಹೋರಾಟವನ್ನು ನಿಲ್ಲಿಸೋದಕ್ಕೋಸ್ಕರ ಏನು ದೆಹಲಿಯ ಪೊಲೀಸರು ಕದ್ದು ಮುಚ್ಚಿ ಅವ್ರನ್ನ ಜಂತರ್ ಮಂತರ್ ಸ್ಥಳದಿಂದ ಎತ್ತಂಗಡಿ ಮಾಡಿದ್ದಾರೆ. ಇದನ್ನ ನಾವು ಆಲ್ ಇಂಡಿಯಾ ಡೆಮೊಕ್ರೆಟಿಕ್ ಯೂತ್ ಆರ್ಗನೈಸೇಷನ್ ಉಗ್ರವಾಗಿ ಖಂಡಿಸ್ತೀವಿ. ನಾವು ಜೊತೆಗೆ ಇದ್ದೀವಿ, ನಿಮ್ಮ ಹೋರಾಟ ಜೊತೆಗೆ ನಾವು ಇದ್ದೀವಿ ಅಂತ ಹೇಳ್ಬಿಟ್ಟು ಈ ಸಂದರ್ಭದಲ್ಲಿ ನಾನು ಹೇಳಕ್ ಇಷ್ಟಪಡ್ತಾ ಇದ್ದೀನಿ. ಸ್ನೇಹಿತರೆ, ಈ ಸರ್ಕಾರ 12 ವರ್ಷಗಳಿಂದ ಇವತ್ತು ಅಧಿಕಾರದಲ್ಲಿದೆ. ಈ ಸರ್ಕಾರ ನಾವು ಬದಲಾವಣೆ ತರ್ತೀವಿ, ನಾವು ಜನಗಳ ಪರವಾಗಿದ್ದೀವಿ, ನಾವು ಏನು ಭ್ರಷ್ಟಾಚಾರ ನಿರ್ಮೂಲನೆ ಮಾಡ್ತೀವಿ, ನಾವು ಯುವಕರಿಗೆ ಉದ್ಯೋಗ ಕೊಡ್ತೀವಿ, ಶಿಕ್ಷಣ ಕೊಡ್ತೀವಿ ಅಂತೇಳಿ ಅಧಿಕಾರಕ್ಕೆ ಬಂದಿರ್ತಂತ ಈ ಸರ್ಕಾರ ಬಣ್ಣದ ಮಾತನಾಡ್ತಾ ಜಾತಿ ಧರ್ಮದ ವಿಷ ಬೀಜಗಳನ್ನ ಬಿತ್ತುತ್ತಾ ಇವತ್ತು ಪಠ್ಯ ಪುಸ್ತಕಗಳನ್ನ ತಿರುಚ್ತಾ ಇದ್ದಾರೆ, ಶಿಕ್ಷಣ ವ್ಯವಸ್ಥೆನ ತಿರುಚ್ತಾ ಇದ್ದಾರೆ. NEP 2020 ಏನು ಬಂದಿದೆ, NEP ಶಿಕ್ಷಣ ರಾಷ್ಟ್ರೀಯ ಶಿಕ್ಷಣ ನೀತಿ 2020 ಅದು ಅತ್ಯಂತ ಜನ ವಿರೋಧಿಯಾಗಿದೆ. ಶಿಕ್ಷಣದ ಖಾಸಗೀಕರಣ ಮಾಡ್ತಾ ಇದ್ದಾರೆ, ಸರ್ಕಾರಿ ಶಾಲೆಗಳನ್ನ ಮುಚ್ಚುತ್ತಾ ಇದ್ದಾರೆ. ಪ್ರತಿ ಒಂದು ತಾಸಿಗೆ 26 ಶಾಲೆಗಳು ಮುಚ್ಚುತ್ತಾ ಇದ್ದಾವೆ. ನಮ್ಮ ದೇಶದಲ್ಲಿ 90,000 ಶಾಲೆಗಳು ಮುಚ್ಚಾಗಿದ್ದಾವೆ. ಇದರ ವಿರುದ್ಧ ನಾವು ಹೋರಾಟವನ್ನ ಮಾಡ್ತಾ ಇದ್ದೀವಿ. ಈ ಹೋರಾಟದಲ್ಲಿ ಭಾಗವಹಿಸತಕ್ಕಂಥ ಎಲ್ಲ ವಿದ್ಯಾರ್ಥಿ ಯುವಜನ ಮಿತ್ರರಿಗೆ ನಾನು ಹೋರಾಟದ ಅಭಿನಂದನೆ ಹೇಳ್ತೀನಿ. ಸಂಘಟನೆಗಳ ಮುಖಂಡರಾದ ವಿನೋದ್ ಕುಮಾರ್, ಸಂದೀಪ್, ಅಶೋಕ್, ಶ್ರೀಕಾಂತ್, ನೂರ್ ಪಾಷಾ, ಶ್ರೀನಿವಾಸ್, ನಂದೀಶ್, ವಿನೋದ್ ಸೇರಿದಂತೆ ಮುಂತಾದ ವಿದ್ಯಾರ್ಥಿಗಳು ಯುವಜನರು ಪ್ರತಿಭಟನೆಯಲ್ಲಿ ಭಾಗವಹಿಸಿದ್ದರು. ಕೊನೆಯಲ್ಲಿ ಮತ್ತೊಮ್ಮೆ ಹೆಡ್ಲೈನ್ಸ್. ಸೋಮವಾರದಿಂದ ಸಂಸತ್ ಅಧಿವೇಶನ. ಜನವಿರೋಧಿ ಮಸೂದೆಗಳ ವಿರೋಧ. ರಾಜ್ಯದ ಪರಿಸ್ಥಿತಿ ನೆರವಿಗೆ ಸರ್ಕಾರದ ಮೇಲೆ ಒತ್ತಡ. ಭಯೋತ್ಪಾದಕ ಸಂಸ್ಥೆಯಿಂದ ಚುನಾವಣೆ ಆಯೋಗ ಕಾರ್ಯ. ಕುಮಾರ್ ನಾಯಕ.
ಜುಲೈ 25ರಿಂದ 31ರವರೆಗೆ ಇಷ್ಟಲಿಂಗ ಪೂಜೆ, ಕಾಶಿ ಜಗದ್ಗುರುಗಳಿಂದ ಪ್ರವಚನ, ಶರಣ ಭೂಪಾಲ್ ನಾಡಗೌಡ. ಕೃಷಿ ಪದವೀಧರರ ಬೇಡಿಕೆಗಳಿಗೆ ಸ್ಪಂದಿಸದ ಸರ್ಕಾರ, ರಾಜ್ಯಾದ್ಯಂತ ಹೋರಾಟ ತೀವ್ರಗೊಳಿಸಲು ನಿರ್ಧಾರ, ಶಿವಪ್ಪ. ಮಾದರ ಚೆನ್ನಯ್ಯ ಸ್ವಾಮೀಜಿ ಹುಟ್ಟುಹಬ್ಬದ ಅಂಗವಾಗಿ ವಿದ್ಯಾರ್ಥಿಗಳಿಗೆ ನೋಟ್ಬುಕ್ ವಿತರಣೆ, ಶೈಕ್ಷಣಿಕ ಬೆಳವಣಿಗೆಗೆ ನೆರವು ನೀಡುವುದು ಅಗತ್ಯ, ಡಾಕ್ಟರ್ ಶಿವರಾಜ್ ಪಾಟೀಲ್. ಮತ್ತು ಕೇಂದ್ರ ಶಿಕ್ಷಣ ಸಚಿವ ಧರ್ಮೇಂದ್ರ ಪ್ರಧಾನ ರಾಜೀನಾಮೆಗೆ ಒತ್ತಾಯಿಸಿ ವಿದ್ಯಾರ್ಥಿ ಸಂಘಟನೆಗಳಿಂದ ಪ್ರತಿಭಟನೆ. ಇದಿಷ್ಟು ಇವತ್ತಿನ ಸುದ್ದಿಗಳು. ಪ್ರಮುಖ ಸುದ್ದಿಗಳಿಗಾಗಿ ನೋಡ್ತಾ ಇರಿ ಮೆಘಾ ನ್ಯೂಸ್.